ಸೂಡಿ ಹಿಡ್ಕೊಂಡು ಆಟಕ್ಕೆ ಹೋಗ್ ಟೈಮ್ ಅಲ್ಲ ಇದು, ಹೌದಾ ಅಲ್ದಾ? 4-5 ಜನ ಹೌದಂತ್ರಿ, ಮತ್ತಿದ್ರ ಆಟ ಕಾಣ್ಲೇ ಇಲ್ಲ, ಹಂಗಾರೆ ಹೆಂಗೆ ಎಣಗೋದೇ ಇಲ್ಲ, ಹೌದಾ? ಈಗ ಸೂಡಿ ಹಿಡ್ಕೊ ಹೋಗ್ಬಾರ ಸುಮಾರು ಕಡಿಮೆ. ಮನೆಗೆ ಯೂಟ್ಯೂಬಲ್ಲಿ ಲೈವ್ ಇತ್ತಕೆಂಬಾರ, ಆಟದ ಇನ್ವಿಟೇಷನ್ ಕಳಿಸ್ರೆ ಲೈವ್ ಉಂಟಾ? ಫಸ್ಟ್ ಕ್ವಶನ್. ಮುಂಚೆ ಆದ್ರೆ ಟಿಕೆಟ್ ಇತ್ತ ಫ್ರೀ ಆಟಕ್ಕೆ ಅಂತಿದ್ರಿ, ಈಗಲ್ಲ ಲೈವ್ ಉಂಟಾ ಅಂದೇಳಿ. ಈಗ ಲೈವ್ ಬೇಡ, ಸೂಡಿ ಬೇಡ, ನಿಮ್ಮ ಕಣ್ಮುಂದೆ ನಮ್ಮ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಪ್ರದರ್ಶನ. ಊರ್ ಮನೆಯವರಿಗೆ ಆಟ ಇಲ್ದಿರ ಹ್ಯಾಂಗೆ ಹೇಳಿ, ಇರ್ಕಬೇಡ್ದ? ಎಸ್, ಇಂದು ನಾವು ಆಡ್ತಿರೋಂಥ ಪ್ರಸಂಗ ಸುಧನ್ವಾರ್ಜುನ ಕಾಳಗ ಅಥವಾ ಭಕ್ತ ಸುಧನ್ವ, ಸುಧನ್ವ ಮೋಕ್ಷ, ಬೇರೆ ಬೇರೆ ಹೆಸರುಗಳು. ಇತ್ತೀಚಿನ ದಿನಗಳಂತೂ ಪ್ರಸಂಗದ ಹೆಸರು ಮೂಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿರೋದೇ ಜಾಸ್ತಿ. ಇದರಲ್ಲಿ ಅವಾಗ ಜೋಶಿಯವರು ಮಾತಾಡ್ತಾ ಕೃಷ್ಣನ ಉದಾಹರಣೆ ಹೇಳಿದರು. ನಾನು ಆಗ ಹೇಳಿದ್ದೆ, ಸಂಜೆನ ಮತ್ತೆ ನಾವು ಕೃಷ್ಣನ ಕಥೆಯನ್ನು ನೋಡುವಂಥದ್ದು ಇದೆ ಅಂತ. ಸಂದಿಗ್ಧತೆಯಲ್ಲಿರುವಂತಹ ಪರಿಸ್ಥಿತಿ ಕಾರಣ ಸುಧನ್ವನ್ನ ಕೊಲ್ಲೇಬೇಕು ಅನ್ನುವಂಥದ್ದಿದೆ. ಆದರೆ ಎಷ್ಟು ಹೋರಾಟ ಮಾಡಿದ್ರು ಆಗ್ತಾ ಇಲ್ಲ ಅರ್ಜುನ್ಗೆ, ಕಾರಣ ಅವನು ಹರಿಭಕ್ತ. ಸೊ ಕೃಷ್ಣನ ಭಕ್ತನನ್ನು ಸೋಲಿಸೋದು ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ 3 ಬಾಣದಲ್ಲಿ ನಿನ್ನನ್ನು ಸಾಯಿಸ್ತೇನೆ ಅನ್ನುವಂಥ ಶಪಥ ಅರ್ಜುನ್ನಿಂದ. ಎಷ್ಟೋ ಸಲ ಇದಾಗಿದೆ, ಅರ್ಜುನ ಶಪಥ ಮಾಡಿಬಿಡ್ತಾರೆ, ಆಮೇಲೆ ಅದನ್ನು ಹೆಂಗೆ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಕೃಷ್ಣನ ಹತ್ರ ಹೋಗ್ತಾರೆ. ಅಂಥ ಸಂದಿಗ್ಧತೆಯ ಈ ಒಂದು ಕಥಾನಕ ಇಂದು ನಮ್ಮ ಮುಂದೆ. ಇದು ಪಾಂಡವಾಶ್ವಮೇಧದ ಒಂದು ಭಾಗ. ಚಂಪಕಾವತಿಗೆ ಕುದುರೆ ಹೋಗಿರ್ತದೆ, ಅಲ್ಲಿನ ಕುದುರೆಯನ್ನು ಸುಧನ್ವ ಕಟ್ಟಿರ್ತಾನೆ. ಆ ಕುದುರೆ ಬೆಂಗಾವಲಿಗಾಗಿ ಬಂದಿರುವಂತಹ ಅರ್ಜುನೊಂದಿಗೆ ಸುಧನ್ವನ ಕಾಳಗ ಆಗತ್ತೆ. ಹೆಚ್ಚು ಪ್ರಸಂಗದ ಬಗ್ಗೆ ಮಾತಾಡ್ರೆ ಆಟ ಕಾಮಿಕೆ ಅಂತ ಇರ್ತದೆ, ಇಷ್ಟೇ ಮಾತಾಡ್ತೀವಿ ಸಾಕು. ಈ ಕಾರ್ಯಕ್ರಮದ ಅಥವಾ ಈ ಯಕ್ಷಗಾನ ಪ್ರದರ್ಶನದ ಹಿಮ್ಮೇಳದಲ್ಲಿ ಭಾಗವತರಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ಪ್ರಸನ್ನ ಹೆಗ್ಗಡೆ ಮಾಗೋಡು. ವೆಲ್ಕಮ್ ಟು ಯು ಸರ್. ಮದ್ದಳೆ ವಾದಕರಾಗಿ ರಾಘವೇಂದ್ರ ಹಂದ್ರಮನೆ, ಚಂಡೆಯಾಗಿ ಮನೋಜ್ ಆಚಾರ್. ಹಿಮ್ಮೇಳದಲ್ಲಿ ಹೀಗಾದರೆ ಮುಮ್ಮೇಳದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರುಗಳೇ ಇದ್ದಾರೆ. ಅರ್ಜುನನ ಪಾತ್ರದಲ್ಲಿ ಶ್ರೀ ಸಂಪತ್ ಕನ್ನಂತ ಕುಡೇರಿ, ಸುಧನ್ವನಾಗಿ ಶ್ರೀ ವಿಶ್ವನಾಥ ಅಡಿಗ, ಕೃಷ್ಣನಾಗಿ ಕುಮಾರಿ ಪ್ರಾಂಜಲಿ ಹೆಬ್ಬಾರ್, ಹಂಸಧ್ವಜನಾಗಿ ಆನಂದರಾಮ ಮಧ್ಯಸ್ಥ, ಹಂಸಧ್ವಜನ ಬಲ ಆಗಿ ಅನೀಶ್ ಸೋಮ್ಯಾಜಿ ಹಾಗೂ ಕಾತ್ಯಾಯಿನಿ ಹೆಬ್ಬಾರ್, ಬಾಲಗೋಪಾಲ ಪಾತ್ರದಲ್ಲಿ ಅನಗ ಉಡುಪ. ಇದೀಗ ನಮ್ಮ ಮುಂದೆ ಯಕ್ಷಗಾನ ಪ್ರದರ್ಶನ ಸುಧನ್ವಾರ್ಜುನ ಕಾಳಗ ಗಜಮುಖದ ಬಗೆ ಗಣಪಗೆ. ಪ್ರಸನ್ನ ಹೆಗಡೆ ಮಾಗೋಡು ಒಂದೇ ಸಾಕಾ? ಥ್ಯಾಂಕ್ ಯು. ಸಕಲ ಕಾರ್ಯಾರ್ಥ ಸಿದ್ಧಯೇ ಮುದದಿ ಕೊಂಡಾಡುವೆನು ಮುದದಿಂದ ನಿನ್ನ ಕೊಂಡಾಡುವೆನು ಅನವರದ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆನು ಭರದಿಂದ ರಕ್ಕಸರ ತೈತ ತಿನ್ನದಿ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ನರ್ತಿಸಿ ಮೆಚ್ಚಿಸಿ ಹರವಿರಿಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿರಿಂಚಿಗಳೆಲ್ಲ ಜಯ 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 ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿ ಕೊಂಡಾಡುವೆ ಅರರೆ ನಿನ್ನಯ ಮಹಿಮೆ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ ಧರಣಿಯನ್ನು ಗೊತ್ತಿರುತ್ತ ಮಹಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ
ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗಜಮುಖನ ಘನ ಮೂರ್ತಿ ಮಧುರ ಗಣನಾಥನ ಲಂಬೋದರನ ವಿನಾಯಕನ ಗಜಾನನ ಗೌರೀಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗಜಮುಖನ ನೆನೆಯಿರೋ ಜನರೆಲ್ಲ ಗಜಮುಖನ ದೇವರ ದೇವ ಕೃಪಾ ಕರನ ತಾಧೀಂ ತಾಂ ತಾಧೈದಾಂ ತಾಧೀಂ ತಾಂ ತಾಧಿನ್ನ ದಿನ್ನ ಧೀಂ ತಾಂ ತಾಧಿನ್ನ ದಿನ್ನ ಧೀಂ ತಾಂ ಧೀಗಣ ಕೃತ್ಗ ದರ ಗಿಡ ಕೃತ್ಗ ಧೀಗಣ ಕೃತ್ಗ ದರ ಗಿಡ ತಾಂ ದೇವರ ದೇವ ಕೃಪಾ ಕರನ ದೇವ ಕೃಪಾ ಕರನ ಚಲ್ವ ಪಾವನ ಚರಿತ ಪುಣ್ಯೋದಯನ ಚಲ್ವ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಗೆ ತಿಲುಕದಾನ ಕೋವಿದಗಿರಿ ಜಯವರ ಸುತನ ಲಂಬೋದರನ ಗಜಾನನ ವಿನಾಯಕನ ಗೌರೀಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗಜಮುಖನ ನೆನೆಯಿರೋ ಜನರೆಲ್ಲ ಗಜಮುಖನ ಚಂದ್ರಂಗೆ ಶಾಪವದಿಂದ ತದಿನ್ನ ತಾತೈತೈ ಚಂದ್ರಂಗೆ ಶಾಪವನೇತವನ ಶಾಪವ ಇತ್ತವನ ಅಂದ ಚಂದದಿಂದೋ ಗಜ ಮುಖನ ಅಂದ ಚಂದದಿಂದೋ ಗಜಮುಖನ ಚಂದನ ಕುಂಕುಮ ಗಂಧ ಲೇಪಿತಾನ ಕೃಪೆಯಿಂದಲಿ ಭಕ್ತರ ಪೊರೆವವನ ಲಂಬೋದರನ ಗಜಾನನ ವಿನಾಯಕನ ಗೌರೀಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗಜಮುಖನ ನೆನೆಯಿರೋ ಜನರೆಲ್ಲ ಗಜಮುಖನ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಗಜಮುಖದಾತ ತ್ರಿಜಗ ವಂದಿತ ಕೀರ್ತಿ ವಿಖ್ಯಾತ ಸುಜನ ಪ್ರಖ್ಯಾತ ವಾರಿಜ ಸಂಭವ ಸುರ ವಂದಿತ ಪದಾಂಬುಜ ಗೌರಿಯ
ದೇವರ ಪುತ್ರ ಗಣನಾಯಕ ವಂದೇ ಶಂಭೋ ವರದ ಗಣೇಶ ಗಣಪತಿ ಮೂಷಕ ವಾಹನ ರೇ ತೈ ತೈ ತದಿನ ಧೇ ತದಿನ ತೈ ತದಿನ ಧೇ ತದಿನ ತೈ ತೈ ತದಿನ ಧೇ ಧೀಂ ತಾಂ ತೈತ ದಿನ ಧೀಂ ತಾಂ ತೈತ ದಿನ ಧೇಂ ಧೇಂ ತೈತ ಧೇಂ ತೈತ ಧೇಂ ತೈತ ಧೇಂ ತೈತ ತೋಂಗ ಇಂದಿರೆಗೆ ತೊಲೆಬಾಗಿ ಪರಮಾನಂದ ಭಕುತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗರಗಿ ನಾಂದಿಯೊಳು ವರವ್ಯಾಸ ಮುನಿ ಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿ ಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಬೆಳುವೆ ನೀ ಕಥಾಮೃತವ ತೈ ತೈ ತತ್ತಿನ ಧೇಂ ತತ್ತಿನ ತೈ ತತ್ತಿನ ಧೇಂ ಹಿತ್ತ ಕೃತಿಗೆ ದರ್ಗಡ ಕೃತಿಗೆ ಹಿತ್ತಾಂ ತಯ್ಯದ ದಿನ ತಾಧೇಂ ತತ್ತಿನ ತಾಧೇಂ ತತ್ತಿನ ತಾಧೇಂ 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 ತತ್ತಿನ ತಾಧೈ ತತ್ತಿನ ತಾಧೇಂ ತತ್ತಿನ ತಾಧೇಂ ತಾಧೇಂ ತಾತೈ ತಾಧೇಂ ತಾತೈ ತಾಧೇಂ ತಾತಿ ತೈ ತಾತಿನ ತೈ ತಾತಿನ ಧೇಂ ಧೇಂ ತೈ 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 ಧೇಂ ತೈ ತಾಧೇಂ ತೈ ತಾಧೇಂ ತೈ 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 ಧೇಂ ತೈ ತಾಧೇಂ ಅರಸ ಕೇಳ ಚಂಪಕಾಪುರದಿ ಅರಸ ಕೇಳ ಚಂಪಕಾಪುರ ಅರಸ ಹಂಸ ಧ್ವಜ ಪಾಲನು ಅರಸ ಹಂಸ ಧ್ವಜ ಪಾಲನು ಧೀಂ ತೋಂ ದಿತಿ ಕೃತಗ ಧೀಂ ತೋಂ ದಿತಿ ಕೃತಗ ಧುರ ವಿಜಯ ಭುಜ ಶೌರ್ಯ ಸಾಹಸ ಮಲ್ಲ ನಿಶಂಕ ಧುರ ವಿಜಯ ಭುಜ ಶೌರ್ಯ ಸಾಹಸ ಮಲ್ಲ ನಿಶಂಕ
ಶೂರ ವಿಜಯ ಭುಜ ಶೌರ್ಯ ಸಾಹಸ ಮಲ್ಲ ನಿಶಂಕ ಶ್ರೀಹರಿ ನಮೋ ನಮಃ. ಪ್ರಪಂಚದ ಭೂಪಟದಲ್ಲಿ ಚಂಪಕಾ ನಗರಿ ಅನ್ನೋದೊಂದು ಸಣ್ಣ ರಾಜ್ಯ. ಕೀರ್ತಿ ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಮ್ಮ ರಾಜ್ಯ ಚಿಕ್ಕದಾದರೂ ತುಂಬಾ ಕೀರ್ತಿ ಪತಾಕೆಯನ್ನು ಹಾರಿಸಿ ಉತ್ತಮವಾದ ಒಂದು ರಾಜ್ಯ ಎಂಬುದಾಗಿ ಪ್ರಶಂಸಿಸಲ್ಪಟ್ಟಂತಹ ಈ ರಾಜ್ಯ ಚಂಪಕಾ ನಗರಿ. ಅಷ್ಟು ಮಾತ್ರ ಅಲ್ಲ, ಧರ್ಮಪಾಲಕ, ಪರಮ ಧಾರ್ಮಿಕ ಎಂಬುದಾಗಿ ನನ್ನನ್ನು ಕರೀತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಜೆಗಳನ್ನು ನಮ್ಮ ಮಕ್ಕಳ ಹಾಗೆ ಕಂಡವನು ನಾನು. ಅವರು ತಪ್ಪು ಮಾಡಿದಾಗ ತಿದ್ದಿ ತೀಡಿ ಅವರನ್ನು ಸರಿದಾರಿಗೆ ತಂದವನು ನಾನು. ಅಷ್ಟು ಮಾತ್ರ ಅಲ್ಲ, ಉತ್ತಮ ಪ್ರಜಾವರ್ಗವನ್ನು ಹೊಂದಿದವನು. ಅಷ್ಟು ಮಾತ್ರ ಅಲ್ಲ, ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ಶ್ರೀಹರಿಯ ಭಕ್ತನಾದ ನಾನು ಸದಾ ಶ್ರೀಹರಿಯ ಪ್ರಾರ್ಥನೆಯಿಂದಾಗಿ ಈ ರಾಜ್ಯವನ್ನು ನಡೆಸಿಕೊಂಡು ಬಂದವನು ಇದ್ದೇನೆ. ನಮ್ಮ ಈ ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಇನ್ನು ಸಂಸಾರಿಕವಾಗಿ ಕೇಳುತ್ತಿದ್ದೀರಾ, ಕೈ ಹಿಡಿದವಳು ನನ್ನ ಧರ್ಮಪತ್ನಿ ಸುಗರ್ಭೆ, ಹೆಸರು ಸೂಚಿಸುವಂತೆ 5 ಮಕ್ಕಳ ತಾಯಿಯವಳು, 4 ಜನ ಗಂಡು ಮಕ್ಕಳು, ಒಬ್ಬಳು ಕುವರಿ. ಭವ್ಯವಾದ ಬಂಗಲೆಗೆ 4 ಕಂಬಗಳು ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಈ ಚಂಪಕಾ ನಗರಿಗೆ ನನ್ನ 4 ಮಕ್ಕಳು ವಜ್ರ ಸ್ತಂಭಗಳಿದ್ದಂತೆ. ಇನ್ನು ಕುವರಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರುವವಳು, ಉಭಯ ಕುಲಕ್ಕೂ ಹೆಸರು ತರುವವಳು, ಕೀರ್ತಿ ತರುವವಳು ಕುವರಿ. ಸಾಂಸಾರಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ. ಒಬ್ಬ ರಾಜ ತನ್ನ ರಾಜ್ಯವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅಂತ ಆದ್ರೆ ಸಾಂಸಾರಿಕವಾಗಿ ಯಾವುದೇ ಸಮಸ್ಯೆ ಅವನಿಗೆ ಇರಬಾರದು. ಹಾಗಾಗಿ ಆ ಒಂದು ವಿಷಯದಲ್ಲಿ ನಾನು ಪುಣ್ಯವಂತನೇ ಸರಿ. ಇಷ್ಟು ಮಾತ್ರ ಅಲ್ಲ, ಎಂದಿನಂತೆ ಶ್ರೀಹರಿಯ ಪೂಜೆಯನ್ನು ಮಾಡಿ ಓಲಗವನ್ನು ಕೊಟ್ಟವನು ನಾನು. ಆದರೆ ಈ ದಿನ ದೂತನಿಂದ ಒಂದು ವಾರ್ತೆ, ಈ ನಮ್ಮ ಚಂಪಕ ನಾಡಿಗೆ ಸುಂದರವಾಗಿ ಸಿಂಗರಿಸಲ್ಪಟ್ಟಂತಹ ಒಂದು ಕುದುರೆಯ ಪ್ರವೇಶವಾಗಿದೆ ಎಂದು. ಅಷ್ಟು ಮಾತ್ರ ಅಲ್ಲ, ಈ ಕುದುರೆಯ ಹಣೆಯಲ್ಲಿ ಕಟ್ಟಿದ ಪಟ್ಟಿಯಲ್ಲಿ ಏನೆಂದು ಬರೆದಿದೆ: ಶೂರರು, ಧೀರರು, ಪರಾಕ್ರಮಿಗಳು ಕುದುರೆಯನ್ನು ಕಟ್ಟಬೇಕು, ಯುದ್ಧ ಮಾಡಬೇಕು. ಅಸಾಧ್ಯವಾದಲ್ಲಿ ದುರ್ಬಲರಾದವರು ಕಪ್ಪ ಕಾಣಿಕೆಯನ್ನು ಕೊಡಬೇಕು ಎಂಬುದಾಗಿ. ನಾವು ದುರ್ಬಲರೇ ಅಲ್ಲವೇ ಅಲ್ಲ. ಆದರೂ ಒಂದು ಸಂಶಯ, ಅಮಾತ್ಯರನ್ನು ಕಳಿಸಿ ವಿಷಯ ಸಂಘರ್ಷಿದ್ದೇನೆ. ಇದು ಅಂತಿಂಥ ಕುದುರೆ ಅಲ್ಲ, ದಾರಿ ತಪ್ಪಿ ಬಂದದ್ದಲ್ಲ, ಬರಬೇಕಂತಲೇ ಬಂದಂತಹ ಕುದುರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ವಂಶಜರನ್ನೇ ನಾಶ ಮಾಡಿದ್ದಕ್ಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾರೆ. ಆ ಅಶ್ವಮೇಧದ ಕುದುರೆ ನಮ್ಮ ರಾಜ್ಯವನ್ನು ಪ್ರವೇಶಿಸಿದೆ. ಆದರೆ ಯಾರೇ ಒಂದು ಒಳ್ಳೆ ಕಾರ್ಯ ಮಾಡಲಿ ಅದಕ್ಕೆ ಸಹಕಾರ ಕೊಡುವುದು ರಾಜಧರ್ಮ ಅಲ್ವೇ? ಅದೇ ರೀತಿಯಲ್ಲಿ ನಾನು ಸಹಕಾರ ಕೊಡಬಹುದಾಗಿತ್ತು. ಆದರೂ ಇದಕ್ಕೊಂದು ಹಿನ್ನೆಲೆ ಇದೆ. ಯಾಕಂತ ಹೇಳಿದ್ರೆ ಶ್ರೀಹರಿಯ ಪರಮ ಭಕ್ತ ನಾನು. ಇದು ಪಾಂಡವರ ಅಶ್ವಮೇಧ ಕುದುರೆ. ಪಾಂಡವರ ಅಶ್ವಮೇಧ ಕುದುರೆ ನಮ್ಮ ರಾಜ್ಯವನ್ನು ಪ್ರವೇಶಿಸಿದೆ. ಯುದ್ಧ ನಡೆದದ್ದೇ ಆದರೆ ಅರ್ಜುನ ಬಂದೇ ಬರುತ್ತಾನೆ. ಹಾಗಾಗಿ ನನ್ನ ಮಗ ಸುಧನನ್ನು ಕರೆದು ಯುದ್ಧಕ್ಕೆ ಅಣಿಯಾಗುವಂತೆ ಆಜ್ಞೆ ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಸೇನಾಧಿಪತಿ ಹೊಣೆ ವಹಿಸಿದ್ದೇನೆ. ಕುದುರೆಯನ್ನು ಕಟ್ಟಿಯಾಗಿದೆ, ಇನ್ನು ಅರ್ಜುನನ್ನು ಕಟ್ಟುವುದೊಂದು ಬಾಕಿ. ಯಾಕೆ ಅರ್ಜುನನ್ನು ಕಟ್ಟಬೇಕು ಹೇಳ್ತೀರಾ? ಅರ್ಜುನನು ಯುದ್ಧಕ್ಕೆ ಬಂದದ್ದೇ ಆದರೆ ಪಾಂಡವರನ್ನು ಸದಾ ಕಾಯುತ್ತಿರುವವರು ಯಾರು? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಇಲ್ಲದೆ ಕುರುಕ್ಷೇತ್ರ ಯುದ್ಧ ಗೆಲ್ಲಲು ಸಾಧ್ಯವಿತ್ತೆ? ಸಾಧ್ಯವೇ ಇಲ್ಲ. ಕಣ್ಣಿನ ರೆಪ್ಪೆ ಕಣ್ಣನ್ನು ಯಾವ ರೀತಿಯಲ್ಲಿ ಕಾಯುತ್ತದೋ ಅದೇ ರೀತಿ ಪಾಂಡವರ ತಲೆ ಕಾಯುವನು ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ನನ್ನ ಪೂಜಾ ಫಲವೂ ಗೊತ್ತಿಲ್ಲ, ನನ್ನ ಜನ್ಮದ ಪುಣ್ಯವೂ ಗೊತ್ತಿಲ್ಲ. ಈ ಒಂದು ಪ್ರಸಂಗದಲ್ಲಿ ಶ್ರೀಕೃಷ್ಣನ ಆಗಮನ ನಮ್ಮ ಈ ನೆಲಕ್ಕೆ ಆಗಲಿಕ್ಕಿದೆ. ಶ್ರೀಕೃಷ್ಣ ಪಾದಸ್ಪರ್ಶ ನಮ್ಮ ರಾಜ್ಯಕ್ಕೆ ಆಗಿದ್ದಾದ್ರೆ ಅದರಿಂದ ಪುಣ್ಯವಂತ ನಮ್ಮ ಪ್ರಜೆಗಳಾಗಲಿ ನಾನಾಗಲಿ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ ಅಂತ ಅರಿತವನು ನಾನು. ಹಾಗಾಗಿ ಮಗ ಸುಧನ್ವನಿಗೆ
ಯುದ್ಧದ ತಯಾರಿಯನ್ನು ಮಾಡಲು ನಾನು ಆಗಲೇ ಆಜ್ಞೆ ಮಾಡಿ ಆಗಿದೆ. ಯುದ್ಧದ ತಯಾರಿಯಲ್ಲಿ ಮಗ ಸುಧನ್ವ ಕೃಷ್ಣನ ಆಗಮನ ನಿರೀಕ್ಷೆಯಲ್ಲಿ ನಾನು ಕಾದು ನೋಡುವ. ಆಗ ಸುಧನ್ವನು ವೇಗನೆ ಆಗ ಸುಧನ್ವನು ವೇಗನೆ ರಣಕನುವಾಗುತ್ತ ಮುದದಿಂದ ಆಗುತ್ತ ಜನನಿಗೊಂದಿಸುತ್ತಲೇ ವಿನಮಿತ ಆಗುತ್ತಲಿಂತೆಂದ ಓಂ ನಮೋ ವಾಸುದೇವಾಯ. ಇದು ಸುಧನ್ವನಿಗೆ ಸಿಕ್ಕಂತಹ ಸುವರ್ಣಾವಕಾಶ. ಪಾಂಡವರ ಅಶ್ವಮೇಧ ಯಾಗದ ಅಶ್ವ ಚಂಪಕಾ ನಾಡಿಗೆ ಪ್ರವೇಶಿಸಿದೆ. ಅದನ್ನ ತಂದೆಯವರು ಕಟ್ಟಿ ಹಾಕಿದ್ದಾರೆ. ನೇತಾರನಾಗಿ ಮಗನೇ ಸುಧನ್ವ ನೀನು ಹೋಗಬೇಕು ಎನ್ನುವುದಾಗಿ ಹೇಳಿದ್ದಾರೆ. ತಂದೆ ತಾಯಿಯರ ಆಶೀರ್ವಾದವನ್ನ ಪಡೆದುಕೊಂಡು ಬಂದಿದ್ದೇನೆ. ತಂಗಿಯಾದಂತಹ ಕೋಲೆಯನ್ನು ಬೀಳ್ಕೊಂಡಿದ್ದೇನೆ. ಮಡದಿಯಾದಂತಹ ಸೌಮ್ಯ ಸ್ವಭಾವದವಳಾದಂತಹ ಪ್ರಭಾವತಿ ಅವಳಿಗೆ ಕೃಷ್ಣನ ಆಗಮನದ ಭರವಸೆಯನ್ನು ನೀಡಿದ್ದೇನೆ. ಆದರೇನು ಮಾಡೋಣ, ಯುದ್ಧ ಕ್ಷೇತ್ರಕ್ಕೆ ಹೋಗುವುದು ತಡವಾಯಿತು ಎನ್ನುವ ಕಾರಣಕ್ಕಾಗಿ ಕೊತನೆ ಕುದಿಯುತ್ತಿರುವಂತಹ ಎಣ್ಣೆಯ ಬಾಂಡಲಿಗೆ ನನ್ನನ್ನು ಹಾಕಬೇಕು ಎನ್ನುವುದಾಗಿ ಶಂಕಲಿಖಿತರು ಆಜ್ಞೆ ಮಾಡಿದರಲ್ಲ. ಆದರೆ ಹರಿಯ ನಾಮಸ್ಮರಣೆಯನ್ನ ಮಾಡುತ್ತಿದ್ದಂತಹ ನನಗೆ ಸುಡುವ ಅನುಭವ ಆಗಲೇ ಇಲ್ಲ, ಶೀತಲ ಅನುಭವವೇ ಆದೀತು. ಶಂಕಲಿಖಿತರು ಹೇಳಿದರು, ಮಗನೇ ಸುಧನ್ವ ನೀನು ಇನ್ನು ಬರೀ ಸುಧನ್ವನಲ್ಲ, ಭಕ್ತ ಸುಧನ್ವ ಎನ್ನುವುದಾಗಿ. ಹಿರಿಯರ ಆಶೀರ್ವಾದವನ್ನ ಪಡೆದುಕೊಂಡು ಬಂದಿದ್ದೇನೆ. ಬಂದು ನಿಂತಹ ಸ್ಥಳ ಯಾವುದು? ಯುದ್ಧ ಕ್ಷೇತ್ರ ಅಲ್ಲವೇ? ಸುತ್ತಮದ್ವ್ಯೂಹಮಂ ರಚಿಸಿ ನಡುವಿನರ ಉತ್ತಮ ತುರಗಮಂ ಕಟ್ಟೆ ಕಾಳಗಕ್ಕೆ ಭರತವಾಗಿ ನವರಿವರೇ ಬೀಳಲಾಗ ಪದ್ಮವ್ಯೂಹವನ್ನು ರಚಿಸಿದ್ದೇನೆ. ಮಧ್ಯೆ ಉತ್ತಮ ತುರಗಮನ್ನ ಕಟ್ಟಿದ್ದೇನೆ. ಬಿಡಿಸಿಕೊಂಡು ಹೋಗುವಂತಹ ಬಂಡು ಧೈರ್ಯ ಇದೆ ಅಂತ ಆದ್ರೆ ತೈ ತೈ ತತ್ತಿನ ತತ್ತಿನ ತಾತೈ ತತ್ತಿನ ತತ್ತಿನ ದಾದೆ ಇತ್ತ ಪಾರ್ಥಂಗ ಜನರು ಇದೊಂದು ನುಡಿದರು. ಈ ವೃತ್ತಾಂತವಂ ಬಳಿಕ ಪ್ರದ್ಯುಮ್ನನಂ ಕರೆದು ಮತ್ತೆ ಬಂದುದು ವಿಘ್ನ ಇದಕ್ಕಿನ್ನುಪಾಯವೇನನುತ ಬೆಸಗೊಂಡ ಅಚ್ಯುತ ಅನಂತ ಕೇಶವ ಮಾಧವ ನಿನ್ನ ಪಾದಾರವಿಂದವನ್ನು ಸ್ಮರಿಸುತ್ತ ಓ ವೃಷಕೇತು ಪ್ರದ್ಯುಮ್ನರೇ, ಕೇಳಿದರೆ ವರ್ತಮಾನವನ್ನ. ನಾವು ಅಶ್ವಮೇಧ ಯಾಗವನ್ನ ಹೊರಟು ಇದೀಗ ಚಂಪಕಾವತಿ ಹತ್ತಿರ ಬಂದಿದ್ದೇವೆ.
ಚಂಪಕಾವತಿಯ ಅರಸು ಹಂಸೋಜ ಭೂಪತಿ ಕುದುರೆಯನ್ನ ಕಟ್ಟಿದ್ದಾನಂತೆ. ಹಾಗಾಗಿ ಉದ್ಘಾರವನ್ನ ತೆರೆಯುತ್ತಾ ಇದ್ದೇನೆ, ಮತ್ತೆ ಬಂದು ಈ ವಿಘ್ನ. ಹಾಗಂತ ಈ ಪಾಂಡವರ ಪಾಲಿಗೆ ವಿಘ್ನ ಎನ್ನುವುದು ಹೊಸತಲ್ಲ. ಮೊದಲಿನಿಂದಲೂ ವಿಘ್ನವನ್ನ ಎದುರಿಸುತ್ತಾ ಬಂದವರು ನಾವಿದ್ದೇವೆ. ನಮ್ಮ ಶಕ್ತಿ ಸಾಮರ್ಥ್ಯದಿಂದ ಅಥವಾ ಯೋಚನೆಗಳಿಂದ, ಬಹು ಮುಖ್ಯವಾಗಿ ಶ್ರೀಕೃಷ್ಣನ ಕೃಪೆಯಿಂದ ನಾವು ಎಲ್ಲ ವಿಘ್ನಗಳನ್ನು ನಿವಾರಿಸಿಕೊಂಡು ಬಂದವರಿದ್ದೇವೆ. ಹಾಗೆಯೇ ಕುರುಕ್ಷೇತ್ರದ ತರುವಾಯ ಅಣ್ಣನಿಗೆ ಬಂದಂತಹ ಯೋಚನೆ, ಬಂಧು ಹತ್ಯಾ ದೋಷದ ನಿವಾರಣೆ ಹೇಗೆ ಎನ್ನುವುದಾಗಿ ಆಗ ವ್ಯಾಸರೇ ಸೂಚಿಸಿದಂತೆ, ಜೊತೆಯಲ್ಲಿ ಕೃಷ್ಣದೇವರ ಸಲಹೆ ಸೂಚನೆಯಂತೆ ಅಶ್ವಮೇಧ ಯಾಗಕ್ಕೆ ನಾವು ಹೊರಟವರಿದ್ದೇವೆ. ಅದೆಷ್ಟೋ ರಾಜ ಮಕ್ಕಳು ಕಪ್ಪ ಕಾಣಿಕೆಯನ್ನ ಕೊಟ್ಟು ನಮ್ಮ ಬೆಂತಟ್ಟಿದವರಿದ್ದಾರೆ. ಹಾಗಂತ ಕೆಲವರು ಯುದ್ಧಕ್ಕೆ ಮುಂದಾಗಿ ಸೋತು ನಮ್ಮ ಸೈನ್ಯವನ್ನು ಸೇರಿಕೊಂಡಿದ್ದಾರೆ. ಆದರೆ ಮತ್ತೆ ಹೀಗಾಯ್ತಲ್ಲ. ಕುದುರೆಯನ್ನ ಕಟ್ಟಿದ್ದಾನಂತಾದರೆ ಇದರ ಬಗ್ಗೆ ಸಿದ್ಧತೆ ಏನು ಯೋಚಿಸಿದ್ದೀರಿ? ಇಂದು ಕೂಲಜ ಲಾಲಿಸಯ್ಯ ಎತ್ತೋದೆ ತಿನ್ನಕಲಿತ್ತೋದೆ. ನೀವು ಚಿಂತೆ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಈ ಪ್ರದ್ಯುಮ್ನನಿದ್ದಾನೆ, ಸೇನಾಧಿಪತಿ. ನೀವೇನಾರು ಒಪ್ಪಣೆ ಕೊಟ್ಟರೆ ಕ್ಷಣಾಂತದಲ್ಲಿ ಯುದ್ಧವನ್ನು ಮಾಡಿ ನಿಮಿಷಾಂತದಲ್ಲಿ ಅಯವನ್ನು ತರುತ್ತೇನೆ. ಸಂತೋಷವಾಯಿತು. ಈ ಕೊನೆಯ ಅಪ್ಪಣೆ. ಹಾಗೇ ಆಗಲಿ. ಇವನೇನೋ ಹೇಳ್ತಾ ಇದ್ದಾನಲ್ಲ, ನಿಮಿಷದೊಳವಾಜಿಯ ತಂದು ಎತ್ತತ್ತ 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 ದಿಗದಿಗದತ್ತ. ನಿಮಿಷದೊಳವಾಜಿಯ ತಂದು ನಿನ್ನಡಿಯೊಳಗುಪ್ಪಿಸುವೆನು ಇಂದು. ಕಮಕದಿ ನಿಂತು ನೋಡನ್ನ ಅಗಣಿತ ಪರಾಕ್ರಮವ. ನೀವೇನು ಚಿಂತಿಸಬೇಡಿ. ನೀವೇನಾರು ಅಪ್ಪಣೆ ಕೊಟ್ಟೆ ಅಂತಾದರೆ ಆ ಹುಡುಗನೊಡನೆ ಹೋರಾಡಿ ಆ ತುರಗವನ್ನು ನಿಮ್ಮ ಪಾದದಡಿಯಲ್ಲಿ ಒಪ್ಪಿಸ್ತೇನೆ. ನಿಮ್ಮ ಮಾತುಗಳನ್ನ ಕೇಳಿ ಸಂತೋಷವಾಯಿತು. ಆದರೆ ಒಂದು ಮಕ್ಕಳೇ, ಯುದ್ಧಕ್ಕೆ ಬಂದವನು ಸುಧನ್ವನಿದ್ದಾನೆ. ಆತ ಇನ್ನ ಯುವಕನಷ್ಟೇ. ಹಾಗಾಗಿ ಆತನಿಗೆ ತಿಳಿ ಹೇಳಬೇಕು. ನೀವು ತಿಳಿದು ಕೂಡ ಮುಂದತ್ತಿ ಬಂತಾರನಾದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಒಳ್ಳೆದಾಗಲಿ. ಚಂಪಕಾ ನಾಡಿನ ಅರಸನಾದಂತಹ ಹಂಸಧ್ವಜ ಮಹಾರಾಜನ ಮಗನಾದಂತಹ ಸುಧನ್ವ ನಾನಿದ್ದೇನೆ. ಇದನ್ನು ಕೇಳುವವ ನೀನಾರು? ಸೂರ್ಯ ಸೂತನ ಸುಧನು ಎತ್ತೋದೆ ಎತ್ತೋದೆ ತಿನ್ನಕಲಿತ್ತೋದೆ. ನನ್ನ ಸೂರ್ಯನ ಸುತ್ತ ಕರ್ಣ, ಅವನ ಮಗ ನಾನು, ಚಂದ್ರಕೇತು, ವಿಶ್ವಕೇತು,
ಇದನ್ನು ಹಾ, ನೀನು ಯುದ್ಧ ಮಾಡಿದರೆ ಅನಿಸು, ಹಾ, ಇಲ್ಲವಾದಲ್ಲಿ ಹಾ. ಅದಕ್ಕಾಗಿ ನಿಂತಿದ್ದೇನೆ. ಬಾ ಮುಂದೆ. ಶರಗಳಿಂದ ಶರಗಳನ್ನು ತೈತದಿನದೆ, ಶರಗಳಿಂದ ಶರಗಳನ್ನು ತರೆಯುತ್ತೆಂದ ನೆಲವೋ ಕಲ್ದ ಪುರುಷ ಪ್ರಕೃತಿಗಳನ್ನು ತನ್ನ ಗುರುತರಾದ್ರದಿಯೇ ಓ ಹಾ, ಹಾ. ನೀನೇನಾದರೂ ಬಾಣ ಪ್ರಯೋಗ ಮಾಡುದಿದ್ದರೆ ಅಲ್ಲಿ ಅನೇಕರು ಹೆಂಗಳೆಯರು ಕಾಣುತ್ತಾ ಇದ್ದಾರೆ, ಅವರ ಮೇಲೆ ಪ್ರಯೋಗ ಮಾಡು, ನನ್ನ ಮೇಲೆ ಅಲ್ಲ. ನಿನ್ನ ಬಾಣ ಇಲ್ಲಿ ಯಾವುದೇ ಪ್ರಯೋಜನಕ್ಕೂ ಬರುವುದಿಲ್ಲ. ಬಂ. ಯಾರಿಗಂಜುವನೆಲ್ಲ ಎನ್ನುತ್ತವರ ನಿಲ್ಲಿಸದರ್ಜನದಾನೆ ಬರುಡಗಣಿಕೆಯ ಅಪ್ಪ ವೃಷಕೇತು ಅನುಸಾಲ ಹೀಗೆ ಮುಂತಾದ ವೀರಾದಿ ವೀರರನ್ನ ಆತ ಧರೆಗೂಡಿದ್ದಾನಂತೆ. ಹಾಗಾದರೆ ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಈ ಪ್ರತಾಪಿ ಪಾರ್ಥಯನೆನ್ನುವುದನ್ನ ಆತನಿಗೆ ತೋರಿಸಬೇಕಲ್ಲ. ಹೊರಡುವ ಪರಿ ಹೇಗೆ? ಸಟ್ಟಕರ ಸಂಮಿತ ಸಂಭ್ರಮದೆ ಸಟ್ಟಕರ ಸಂಮಿತ ಸಂಭ್ರಮದಿ ವರುಥವ ನಡೆಸುತ್ತು ಸಾಗದಿಂದ, ವರುಥವ ನಡೆಸುತ್ತು ಸಾಗದಿಂದ. ಸಟ್ಟಕರ ಸಂಮಿತ ಸಂಭ್ರಮದಿ ವರುಥವ ನಡೆಸುತ್ತು ಸಾಗದಿಂದ. ನುಡಿಸಿದನ ಅರ್ಜುನನ ಸೃಷ್ಟಿ ಅರ್ಜುನ ಎಂಬವನೇ ನೀನು ನಿನ್ನ ಸಾಗಡದಿದ್ದ ತಯ್ಯದಿನ ತೋಂತದಿ ಕುತ್ತದೆ ಸೃಷ್ಟಿ ಅರ್ಜುನ ಎಂಬವನೇ ನೀನು ಈ ಸೃಷ್ಟಿ ಅರ್ಜುನ ಸೃಷ್ಟಿ ಅರ್ಜುನ ಎಂಬವನೇ ನೀನು ಸೃಷ್ಟಿ ಅರ್ಜುನ ಸೃಷ್ಟಿ ಅರ್ಜುನ ಸೃಷ್ಟಿ ಅರ್ಜುನ 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 ಎಂಬವನೇ ನೀನು ಈ ಸೃಷ್ಟಿ ಅರ್ಜುನ ಸೃಷ್ಟಿ ಅರ್ಜುನ ಸೃಷ್ಟಿ ಅರ್ಜುನ ಎಂಬವನೇ ನೀನು ಸೃಷ್ಟಿ ಅರ್ಜುನ ಸೃಷ್ಟಿ ಅರ್ಜುನ 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 ಎಂಬವನೇ ನೀನು ನಿನ್ನಾಶ್ವವ 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 ಕಟ್ಟಿಕೊಂಡಿಗೆವು ನಾವು ನಿನ್ನ
ನಿನ್ನ ಶ್ರವ ನಿನ್ನ ಶ್ರವ ಕಟ್ಟಿಕೊಂಡಿಗೆವು ನಾವು ನಿನ್ನ ಶ್ರವ ನಿನ್ನ ಶ್ರವ ನಿನ್ನ ಶ್ರವ ಕಟ್ಟಿಕೊಂಡಿಗೆವು ನಾವು ಬಿಟ್ಟು ಕೋಪೆಯೋ ಬಿಟ್ಟು ಕೋಪೆಯೋ ಬಿಟ್ಟು ಕೋಪೆಯೋ ಬಿಟ್ಟು ಕೋಪೆಯೋ 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 ಬಿಟ್ಟು ಕೋಪೆಯೋ ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಬಿಂಗವ ಬಿಟ್ಟು ಕೋಪೆಯೋ ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಬಿಂಗವ ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಬಿಂಗವ ತಟ್ಟನೆ ಬೇಳೆಂದನು ತಟ್ಟನೆ ಬೇಳೆಂದನು 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 ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಬಿಂಗವ ತಟ್ಟನೆ ಬೇಳೆಂದನು ತಟ್ಟನೆ ಬೇಳೆಂದನು 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 ಆ ಆ ಬಿಟ್ಟು ಕೋಪೆಯೋ ಬಿಟ್ಟು ಕೋಪೆಯೋ 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 ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಬಿಂಗವೋ ಬಿಡಿಸುವೆನೆಂಬ ಬಿಂಗವೋ 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 ಥಟ್ಟನೆ ಬೇಳೆಂದನು ಥಟ್ಟನೆ ಬೇಳೆಂದನು ಥಟ್ಟನೆ ಬೇಳೆಂದನು ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಬಿಂಗವೋ ಥಟ್ಟನೆ ಬೇಳೆಂದನು ಆ ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಬಿಂಗವೋ ಥಟ್ಟನೆ ಬೇಳೆಂದನು
ಬಿಟ್ಟು ಪೋಪೆಯು ಬಿಡಿಸುವೆನೆಂಬ ಬಿಂಕವೋ ಪಟ್ಟನೆ ಬೇಳೆಂದನು. ಕಲಿಸುವುದು ಅನ್ನುವ ಆ ರಭಸವಾಗಿ ಬರುತ್ತಿರುವಂತಹ ನನ್ನ ಆ. ರಥವನ್ನ ಆ, ತಡೆದು ನಿಲ್ಲಿಸಿದ್ದೀಯ. ಆ. ಯಾಕೆ ಬಲ್ಲೆಯ? ಆ, ರಭಸವಾಗಿ ಬರುತ್ತಿದ್ದಂತಹ ನಿನ್ನನ್ನ ಹ್ಮ್ ತಡೆದು ನಿಲ್ಲಿಸಿದ್ದೇನೆ. ಹ್ಮ್ ಸ್ವಲ್ಪ ಮಾತನಾಡಬೇಕಿತ್ತು. ಆಹಾ. ಬಂದವರ ಜೊತೆಗೆ ಮಾತನಾಡುವಷ್ಟು ಸಮಯವಿಲ್ಲ. ನೀನಾದೊಂದು ದೊಡ್ಡ ಜನ ಅಂತ ನಿನ್ನ ಹತ್ರ ಮಾತಾಡ್ತಾ ಇದ್ದೇನೆ. ಹಾಗೆ ಇದೋ ಕೇಳು. ಆ, ಷಷ್ಠಿಗೆ ಅರ್ಜುನ ಹ್ಮ್ ಅನೇಕರಿದ್ದಾರೆ, ಅರ್ಜುನರು ಅನೇಕರಿದ್ದಾರೆ. ಆದರೆ ಇಂತಹ ಷಷ್ಠಿಗೆ ಅರ್ಜುನ ಹ್ಮ್ ನೀನು ಮಾತ್ರ. ಹ್ಮ್ ಬ್ರಹ್ಮನ ಸೃಷ್ಟಿಯನ್ನೇ ನೀನು ವಿಚಿತ್ರ ಸೃಷ್ಟಿ ಮಾಡಿ ಷಷ್ಠಿಗೆ ಹೊಸ ಸೃಷ್ಟಿಯನ್ನು ರೂಪಿಸಿ ಷಷ್ಠಿಗೆ ಅರ್ಜುನ ಆದವನು ನೀನು. ಹಿಂದೆ ಗಜಗೌರಿಯ ವ್ರತದಲ್ಲಿ ಹಾ ಅಂಬರದಿಂದ ಧರೆಗೆ ಬಾಣಗಳ ಮೂಲಕ ತನ್ನ ಶರದಿಂದಲೇ ಬಾಣಗಳನ್ನು ಮಾಡಿ ಮೆಟ್ಟಿಲನ್ನು ಮಾಡಿಕೊಂಡು ಐರಾವತವನ್ನ ಧರೆಗೆ ಇಳಿಸಿದವನು ನೀನು. ಹಾ ಇದು ಯಾರಿಗಾದ್ರೂ ಆಗ್ತದ? ಷಷ್ಠಿಗೆ ಒಬ್ಬ ಅರ್ಜುನ. ಹಾ ಅಷ್ಟೇ ಅಲ್ಲ, ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಭೀಷ್ಮಾಚಾರ್ಯರು ಶರಮಂಚದಲ್ಲಿ ಮಲಗಿದಂತಹ ಸಂದರ್ಭ ಬಾಯಾರಿಕೆ ಆಗುತ್ತದೆ ಎನ್ನುವುದಾಗಿ ನಿನ್ನನ್ನು ಕೇಳಿದರು. ಅಷ್ಟೇ ಅಲ್ಲ, ಶರದಿಂದಲೇ ಮಂಚವನ್ನು ಮಾಡಿ ಅಂಬುವಿನಿಂದಲೇ ದಿಂಬನ್ನು ಮಾಡಿಕೊಟ್ಟು ಹಾ ಅಲ್ಲೇ ಅವರನ್ನು ಮಲಗಿಸಿದವನು ನೀನು. ಹೌದಪ್ಪ. ಅದು ಒಂದು ಸೃಷ್ಟಿಯೇ. ಆದರೆ ಅವರು ಬಾಯಾರಿಕೆ ಆಗುತ್ತದೆ ಎಂದು ಹೇಳಿದಾಗ ಹಾ ಬಾಯಾರಿಕೆ ನಿವಾರಣೆಗಾಗಿ ಹ್ಮ್ ತನ್ನ ವಜ್ರ ಶರದಿಂದ ಹಾ ಪಾತಾಳಕ್ಕೆ ಹೊಡೆದು ಗಂಗೆಯನ್ನೇ ಮೇಲ್ತಂದು ಅವರ ಬಾಯಾರಿಕೆಯನ್ನು ನಿವಾರಿಸಿದೆ ಅಂತೆ. ತಾಯಿಯನ್ನು ಮಗನಿದ್ದಲ್ಲಿಗೆ ಹಾ, ಸೇರಿಸಿದ್ದು ನಾನೇ. ಹೌದು. ಹ್ಮ್ ಅದು ಸೃಷ್ಟಿಯಲ್ಲಿ ಹೊಸ ಸೃಷ್ಟಿ, ಖಂಡಿತ. ಯಾರಿಂದಲೂ ಅಸಾಧ್ಯ. ಹ್ಮ್ ಆದರೆ ಅಂತಹ ಅರ್ಜುನ ನನ್ನೆದುರು ಬಂದು ನಿಂತಿದ್ದಾನಲ್ಲ, ಅನೇಕರು ಇದುವರೆಗೆ ಹತರಾಗಿ ಹೋಗಿದ್ದಾರೆ. ಹಾ ಇವನು ಸಂಧಾನಕ್ಕಾಗಿ ಮುಂದೆ ಬಂದು ನನ್ನೆದುರು ನಿಂತಿದ್ದಾನ? ಇಲ್ಲ, ಅಶ್ವವನ್ನು ಬಿಡಿಸಿಕೊಂಡು ಹೋಗುವ ಎಂಬ ಬಿಂಕವು. ಸಮಯ ಇಲ್ಲ, ತಟ್ ಅಂತ ಹೇಳ್ಬೇಕು. ಈಗ ತಟ್ಟನೆ ಹೇಳ್ಬೇಕು. ತಟ್ ಅಂತ ಹೇಳ್ಬೇಕು. ನೀನ್ ಯಾರು? ಸುಧನ್ವ ಅಲ್ಲ. ಹಾ, ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ತಾತಯ್ಯತೆ ತಾತೈತೆ ತತಿನ್ನ ತಾತೈತೆ ತತಿನ್ನ ತಾತೈತೆ. ಹುಡುಗ ನೀನು ಹುಡುಗ 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 ನೀನು ಹುಡುಗ ನೀನು ಹುಡುಗ ನೀ ಹುಡುಗ ನೀ ಹುಡುಗ ಹುಡುಗ ನೀನು ಹುಡುಗ 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 ನೀನು ನಿನ್ನ ಬೆಡಗಿನ ನುಡಿಯ ಬೆಡಗಿನ ನುಡಿಯ ಬೆಡಗಿನ ನುಡಿಯ ಬೆಡಗಿನ ನುಡಿಯ ಬೆಡಗಿನ ನುಡಿಯ ಕಟ್ಟಿಡು ಕಟ್ಟಿಡು ಹುಡುಗ ನೀ ಹುಡುಗ ನೀ ಹುಡುಗ ನೀ ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಬೆಡಗಿನ ನುಡಿಯ ಬೆಡಗಿನ ನುಡಿಯ ಕಟ್ಟಿಡು 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 ನಮ್ಮ ಹಯವ ಬಿಡು ನಮ್ಮ ಹಯವ 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 ಬಿಡು ಹುಡುಗ ಹಯವ ಬಿಡು ನಮ್ಮ ಹಯವ ಬಿಡು ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ಕಟ್ಟಿಡು ನಮ್ಮ
ಗಾಯವ ಬಿಡು ಪಡೆಯನ್ನು ಕೊಂಡು ನೀ ತೆರಳು ನಮ್ಮೊಡನೆ ಪಡೆಯನ್ನು ಕೊಂಡು ನೀ ತೆರಳು ತೆರಳು ನಮ್ಮೊಡನೆ ಪಡೆಯನ್ನು ಕೊಂಡು ನೀ ತೆರಳು ಪಡೆಯನ್ನು ಕೊಂಡು ನೀ ತೆರಳು ನಮ್ಮೊಡನೆ ನಿನ್ನೊಡಗುಂಬೆ ಧನವ ಕೊಡು ನಿನ್ನ ಒಡಗುಂಬೆ ಧನವ ಕೊಡು ಪಡೆಯನ್ನು ಕೊಂಡು ನೀ ತೆರಳು ನಮ್ಮೊಡನೆ ನಿನ್ನೊಡಗುಂಬೆ ಧನವ ಕೊಡು ನಿನ್ನ ಒಡಗುಂಬೆ ಧನವ ಕೊಡು ನಿನ್ನ ಒಡಗುಂಬೆ ಧನವ ಕೊಡು ಪಡೆಯನ್ನು ಕೊಂಡು ನೀ ತೆರಳು ನಮ್ಮೊಡನೆ ಪಡೆಯನ್ನು ಕೊಂಡು ನೀ ತೆರಳು ನಮ್ಮೊಡನೆ ನಿನ್ನೊಡಗುಂಬೆ ಧನವ ಕೊಡು ನಿನ್ನ ಒಡಗುಂಬೆ ಧನವ ಕೊಡು ಹಯವ ಬೇಡು ಧನವ ಕೊಡು ನಮ್ಮ ಹಯವ ಬಿಡು ಪಡೆಯನ್ನು ಕೊಂಡು ನೀ ತೆರಳು ನಮ್ಮೊಡನೆ ನಿನ್ನೊಡಗುಂಬೆ ಧನವ ಕೊಡು ನಿನ್ನ ಒಡಗುಂಬೆ ಧನವ ಕೊಡು ಪಡೆಯನ್ನು ಕೊಂಡು ನೀ ತೆರಳು ನಮ್ಮೊಡನೆ ನಿನ್ನೊಡಗುಂಬೆ ಧನವ ಕೊಡು ಎಲ್ಲವೋ ಅರ್ಜುನ ಸುಧನ್ವ ಸೃಷ್ಟಿಯಲ್ಲಿಯೇ ಹೊಸ ಸೃಷ್ಟಿಯನ್ನ ಸೃಷ್ಟಿಸಿದವನು ನೀನು ಎನ್ನುವುದಾಗಿ ಹೇಳಿದ್ದೇನೆ. ಹಾ ಯಾಕೆ ಹೇಳಿದೆ? ಯಾಕೆ? ಅನೇಕ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಹ್ಮ್ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನನಗೆ ತಡ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾ ಈಗ ನೀನ್ ಹೇಳಬೇಕು. ಹಾ ಬಿಟ್ಟು ಹೋಗುತ್ತೀಯೋ ಹಾ ಬಿಡಿಸುವೆ ಎನ್ನುವಂತಹ ಬಿಂಕವು ಅಂತ ಹೇಳಬೇಕು. ಸುಧನ್ವ
ತಟ್ಟನ್ನೇ ಹೇಳಬೇಕು. ಹೌದು. ನೀನು ಅದನ್ನು ಹೇಳಲಿಲ್ಲ ಅಂದ್ರೂ ಕೂಡ ಹಾ ನನಗೂ ಸಮಯದ ಹಾ ಅವಕಾಶ ಇಲ್ಲ. ಹಾ ಆದಷ್ಟು ಬೇಗ ಈ ಪ್ರಸಂಗವನ್ನ ಹಾ ನಾವಿಬ್ಬರು ಸೇರಿ ಮುಗಿಸೋಣ. ಹಾ ಹಾಗಾದ್ರೆ ಹಾ ನಿನ್ನ ಬೆಳಗಿನ ಮಾತುಗಳನ್ನ ಕೇಳಿ ಹಾ ಸಂತೋಷ ಪಟ್ಟೆ. ಹಾ ಅಷ್ಟೇ ಅಲ್ಲ, ನೀನು ಮಾಡುವಂತಹ ಹಾ ಯುದ್ಧದ ವೈಖರಿಯನ್ನು ನೋಡಿ ಹಾ ಬೆರಗಾದೆ. ಎಂತವರು ಬೆರಗಾಗ್ಲೇಬೇಕು. ಹಾ ಹೌದಪ್ಪ. ಹಾ ಒಂದು ಕಾಲದಲ್ಲಿ ಹಾ ಸುಧನ್ವನ ಆ ವಯಸ್ಸಿನಲ್ಲಿ ನಾನಿರ್ತಾ ಇದ್ದರೆ ಹಾ ಹೇಗೆ ಮಾಡ್ತಿದ್ದೆ ಅದಕ್ಕಂತಲೂ ಒಂದು ಕೈ ಮಿಗಿಲು ಹಾ ನಿನ್ನ ಆ ರಭಸ. ಓ ಸಂತೋಷವಾಯಿತು. ಹಾ ಹಾಗಾದರೆ ಹಾ ಕೇವಲ ಬೆಳಗಿನ ಮಾತು ಹಾ ಇಲ್ಲಿ ಸಲ್ಲುತ್ತದೋ? ಖಂಡಿತವಾಗಿಯೂ ಇಲ್ಲ. ಯುವಕರು ಹಾಳಾಗುವುದೇ ಇಲ್ಲಿ. ಯಾವುದು ಕಟ್ಟಿಡಬೇಕು ಹಾ ಅದನ್ನ ಬಿಡ್ತಾರೆ, ಹಾ ಯಾವುದನ್ನ ಬಿಡಬೇಕು ಹಾ ಅದನ್ನ ಕಟ್ತಿದ್ದಾರೆ. ಕಟ್ಟದ್ದು ಯಾವುದು ಬಿಟ್ಟದ್ದು ಯಾವುದು ಅಂತ ಗೊತ್ತಾಗ ಕುದುರೆಯನ್ನ ಕಟ್ಟಿದ್ದೀಯ, ಹಾ ಅದನ್ನ ಬಿಡಬೇಕು. ಹಾ ಅಷ್ಟೇ ಅಲ್ಲ, ಬೆಳಗಿನ ಮಾತನ್ನಾಡ್ತಾ ಇದೀಯಲ್ಲ, ಓಹೋ ಅದನ್ನ ನೀನು ಕಟ್ಟಿಡ್ಬೇಕು. ಹಾ ಹಾಗಾದ್ರೆ ಹಾ ಅಷ್ಟೇ ಅಲ್ಲ, ನೀನು ಹುಡುಗನಿದ್ದೀಯ. ಹಾ ಹಾಗಾಗಿ ಹಾ. ಯುದ್ಧ ಖಂಡಿತವಾಗಿಯೂ ಸಲ್ಲ. ನಾನು ಹೇಳುದೇನು ಗೊತ್ತಾ, ಅದೆಷ್ಟೋ ಜನರು ಕಪ್ಪ ಕಾಣಿಕೆಯನ್ನ ಕೊಟ್ಟು ಹಾ ನಮಗೆ ಇಂದು ಹಾ ನಮ್ಮ ಹಿಂದೆ ಬಂದಿದ್ದಾರೆ. ಅದರಂತೆಯೇ ಹಾ ದೊಡ್ಡ ಮೊತ್ತವು ಹಾ ಧನವನ್ನು ನಾನು ಕೇಳುವುದಿಲ್ಲ. ಮತ್ತೆ ಕೃಷ್ಣ ಪ್ರಸಾದವೆಂದು ಸ್ವೀಕರಿಸ್ತೇವೆ. ಓಹೋ ಒಂದು ತುಳಸಿ, ಹಾ ಕೃಷ್ಣ ಮಂಜರಿಯನ್ನ ನೀಡಿದರೂ ಕೂಡ ಹಾ ಅದನ್ನ ಸ್ವೀಕರಿಸ್ತೇವೆ. ಕಪ್ಪ ಕಾಣಿಕೆಯನ್ನ ಕೊಡು. ಅವನ ಹೆಸರಲ್ಲಿ ನೀವು ದುಡ್ಡು ಮಾಡುವುದಾ? ಹಾಗಲ್ವೋ? ಹಾ ಈ ಅಶ್ವಮೇಧ ಯಾಗದಲ್ಲಿ ಹಾ. ಅದನ್ನ ಕೊಟ್ಟಿದಂತಾದ್ರೆ ಹಾ ಸ್ವೀಕರಿಸ್ತೇವೆ. ಹಾ. ಜೊತೆಯಲ್ಲಿ ಹಾ. ನಮ್ಮ ಬಳಗವನ್ನು ನೀನು ಸೇರಬಹುದು. ಹಾ ಕೊಡು ಕಪ್ಪ ಕಾಣಿಕೆ. ಹಾ. ನನ್ಗೆ ಏನು ಅನ್ಸ್ತಿದೆ ಗೊತ್ತಾ? ಏನು? ಮೂಢನಂಬೆನೆ ನಿನ್ನ ರೂಢಿಯ ಭಟನೆಂದು ಆ ಮೂಢ ಮೂಢ ಮೂಢನೆಂಬೆನೆ ನಿನ್ನ ಮೂಢನೆಂಬೆನೆ ನಿನ್ನ ರೂಢಿಯ ಭಟನೆಂದು ರೂಢಿಯ ಭಟನೆಂದು ರೂಢಿಯ ಭಟನೆಂದು ಆಡುತ್ತಿಗರು ಕೆಲರು ರೂಢಿಯ ಭಟನೆಂದು ರೂಢಿಯ ಭಟನೆಂದು ರೂಢಿಯ ಭಟನೆಂದು ರೂಢಿಯ ಭಟನೆಂದು ಆಡುತ್ತಿಗರು ಕೆಲರು ಆಡುತ್ತಿಗರು ಕೆಲರು ಮಾಡದ ಯುದ್ಧವ ಹಯವನು ದ್ರವ್ಯವ ಮಾಡದ ಯುದ್ಧವ ಮಾಡದ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೆ ನೀನು ಬೇಡಲು ಬೇಡಲು ದ್ವಿಜನೆ ನೀನು ಮಾಡದ ಯುದ್ಧವ ಹಯವನು ದ್ರವ್ಯವ ಬೇಡಲು ದ್ವಿಜನೆ ನೀನು ದ್ರವ್ಯವ ಬೇಡಲು ದ್ವಿಜನೆ ನೀನು ಮಾಡದ ಯುದ್ಧವ ಹಯವನು ದ್ರವ್ಯವ ಬೇಡಲು ದ್ರವ್ಯವ ಬೇಡಲು ದ್ರವ್ಯವ ಬೇಡಲು ದ್ವಿಜನೆ ನೀನು ಎಲ್ಲವೋ ಅರ್ಜುನ, ಸುಧನ್ವ, ನಿನ್ನ ಅವಸ್ಥೆಯು ಮರೆಯ. ಅಲ್ಲ. ಮೊದಲು ಮಾತನಾಡಲು ನಾನು ನಿನಗೆ ಅವಕಾಶ ಕೊಡಬೇಕಿತ್ತು. ಯಾಕೆ? ಯಾಕೆ? ನಿನ್ನನ್ನು ಬಾಯಿ ತುಂಬಾ ಹೊಗಳಿದೆ. ಆ, ಆದರೆ ನೀನು ಮಾಡುವಂತಹ ಕೆಲಸ ನೋಡಿದ್ರೆ ಹ್ಮ್. ಎಂತ ಪುಣ್ಯಾತ್ಮ ನಿನಗೆ. ಅಲ್ಲಪ್ಪ. ಆ ಕೃಷ್ಣನ ಹೆಸರು ಹೇಳಿ ಏನಾದ್ರೂ ಒಂದು ದ್ರವ್ಯವನ್ನ ಕೊಟ್ಟೆ ಅಂತ ಆದ್ರೆ ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳ್ತೀಯಲ್ಲ. ಏ, ನಿನಗೆ ಈ ಉಡುಗೆ ಸಲ್ಲದು. ಕ್ಷತ್ರಿಯ ರೂಪದಲ್ಲಿ ನೀನು ಬಂದು ಬೇಡ್ತೇನೆ ಅಂತ ಆದ್ರೆ ನಿನ್ಗೇನ್ ಹೇಳಬೇಕು? ಒಬ್ಬ ಬ್ರಾಹ್ಮಣನಾದವನು ಅವನಿಗೆ ಬೇಡುವ
ದಾನವಾಗಿ ಕೊಡುವಂತಹ ಹಕ್ಕು ಅವನಿಗೆ ಇರ್ತದೆ. ಆದರೆ ಕ್ಷತ್ರಿಯ ಉಡುಗೆಯಲ್ಲಿ ಬಂದು ಬೇಡ್ತಾ ಇದ್ದೀಯಲ್ಲ, ಒಂದು ಕೆಲಸ ಮಾಡು, ನಮ್ಮ ತಂದೆಯವರ ಹತ್ರ ಒಂದು ಸಭೆ ಮಾಡ್ಲಿಕ್ಕೆ ಹೇಳ್ತೇನೆ. ಆ ಸಭೆಗೆ ನೀನೊಬ್ಬ ಬ್ರಾಹ್ಮಣನ ವೇಷ ಧರಿಸಿ ದ್ವಿಜಧಾರಿಯಾಗಿ ಅಲ್ಲಿಗೆ ಬಾ. ಆಗಬೇಕಾದ್ರೆ ನಿನ್ಗೆ ಕೊಡ್ತೇನೆ. ಆದರೆ ಕಟ್ಟಿದ ತುರಗವಲ್ಲ. ಎಷ್ಟು ಹಯ ಬೇಕು ಕೇಳು, ಎಷ್ಟು ಧನ ಬೇಕು ಕೇಳು, ಎಲ್ಲವನ್ನು ನಾನು ಅವರಿಗೆ ಕೊಡ್ತೇನೆ. ಬಿಟ್ರೆ ಈ ವೇಷದಲ್ಲಿ ಬಂದ್ರೆ ನಿನಗೆ ಕೊಡುವವನಲ್ಲ. ಹೇಳು, ಯುದ್ಧ ಮಾಡ್ತೀಯೋ ಇಲ್ಲ ಹೀಗೆ ಮರಳು ಮಾತಾಡ್ಕೊಂಡೇ ತಿರುಗ್ತೀಯೋ? ಆಯ್ಕೆ ನಿನ್ನದು. ಸುಧನ್ವ, ಇಷ್ಟೇ ಬೇಕು ಅಂತ ನಾವು ಕೇಳುವುದಿಲ್ಲ. ಎಷ್ಟು ಕೊಟ್ಟರು ಮಾಲೆ ಕೊಟ್ಟರು ನಮಗೆ ಲೇಸು. ಹಸ್ತಿನಾವತಿಯ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡು. ಅಷ್ಟೇ ಬೇಕು ಇಷ್ಟೇ ಬೇಕು ಎನ್ನುವ ಕೊಟ್ಟಷ್ಟು ತಗೊಂಡು ಹೋಗ್ತೇವೆ, ಯುದ್ಧ ಅಂತೂ ಮಾಡುವುದಿಲ್ಲ. ಇಷ್ಟು ಹೇಳಲಿಕ್ಕೆ ಕಾರಣ ಏನು ಬಲ್ಲಯ್ಯ? ಏನು? ಭೂತಳದಲ್ಲಿ ಸಾರಿ ಕೊಲ್ಲು ಮುರಿದು ಭೂತಳದಲ್ಲಿ ಸಾರಿ ಕೊಲ್ಲು ಮುರಿದು ರಾಜನೀತಿಯ ಧರ್ಮವಿದು ರಾಜನೀತಿಯ ಧರ್ಮವಿದು ನೀ ತರಳನು ನೀ ತರಳ ನೀ ತರಳನು ನಿನ್ನ ಒಲ್ಲೆ ರಣವ ಒಲ್ಲೆ ರಣವ ಒಲ್ಲೆ ರಣವ ನಿನ್ನ ಒಲ್ಲೆ ರಣವ ನಿನ್ನ ತಾತನ ಕರೆಸಿಕೊಡು ನಿನ್ನ ತಾತನ ಕರೆಸಿಕೊಡು ನೇತರಳನು ನಿನ್ನ ಒಲ್ಲೆ ರಣವ ನಿನ್ನ ತಾತನ ಕರೆಸಿಕೊಡು ಓ ಸುಧನ್ವ, ಅರ್ಜುನ, ಹಾ ಒಂದು ಮಾತುಂಟು. ಏನು? ನನ್ನ ಹಾ ಆದರೆ ನೀನು ಹೋಗಿ ಹೋಗಿ ಬೇಡುತ್ತಾ ಇದ್ದೀಯ, ಹ್ಮ್ ಧನವನ್ನು ಕೊಡು, ನನ್ನ ಸೇನೆಯನ್ನು ಸೇರಿಕೋ. ಹ್ಮ್ ಎಂತಹ ಪರಿಸ್ಥಿತಿ ಮಾರಾಯ ನಿಮ್ಮದು. ದನ ಅಂತ ಹೇಳಿದ್ರೆ ತುಳಸಿ ಅಂತ ಮೊದಲೇ ಹೇಳಿದ್ದೇನೆ. ಹಾ, ಜೊತೆಯಲ್ಲಿ ಹಾ, ನಾನು ಹೇಳದ ಕಾರಣ ಏನು ಬಲ್ಲಯ್ಯ? ಏನದು? ನನ್ನ ಒಳ ಅರ್ಥವನ್ನ ನೀನು ಹಾ, ಗಮನಿಸಿದ್ದರೆ ಹೀಗೆ ಮಾತಾಡ್ತಿರ್ಲಿಲ್ಲ ನೀನು. ಅಲ್ಲದೆ ಹೋದ್ರೆ ಒಂದು ರಾಜನೀತಿ ಅಂತ ಇರ್ತದೆ. ಹಾ, ಒಬ್ಬ ಬಲಹೀನನನ್ನ ಹಾ, ಅಥವಾ ಹಾ. ಯುವಕನೋ ತರಳನನ್ನ ಒಂದೇ ಸಮನೆ ಹೋಗಿ ಕೊಲ್ಲುವುದಲ್ಲ, ಆತನಿಗೆ ನೀತಿಯ ಪಾಠವನ್ನ ಹೇಳಬೇಕು. ಮತ್ತು ಕೇಳಿಲ್ಲ ಅಂತ ಆದರೆ ಆತನನ್ನ ಕೊಂದರೆ ಅದು ಪಾಪವಿಲ್ಲ ಓಹೋ, ಎಂಬ ಕಾರಣಕ್ಕಾಗಿ ಹಾ, ನೀತಿಯ ಮಾತನ್ನಾಡಿದೆ. ಹಾ, ಮತ್ತೆ ಹಾ, ನೀವೆಲ್ಲ ಹುಡುಗರು ಮಕ್ಕಳು ಹಾ, ಬೆಳೆಯಬೇಕಾದವರು. ಹಾ, ನಮ್ಮದು ಅಶ್ವಮೇಧ ಯಾಗವೇ ಹೊರತಾಗಿ ದಂಡಯಾತ್ರೆ ಅಲ್ಲವಲ್ಲ. ಹಾ, ಹಾಗಾಗಿ ಬೆಳೆಯಬೇಕಂತಹ ನಿಮ್ಮಂತಹ ಯುವಕರು ಹಾ, ಮುಗ್ಧರು ಹಾ, ನಮ್ಮ ಅಶ್ವಮೇಧ ಯಾಗ ಬರಿ ಪಡೆದುಕೊಳ್ಳುತ್ತದೆ ಅಂತ ಆದ್ರೆ ಹಾ, ಇನ್ನೆಲ್ಲಿಯ ಪುಣ್ಯ ನಮಗೆ. ಹಾ, ಹಾಗಾಗಿ ನೀತಿಯ ಮಾತನ್ನ ಆಡಿದೆ, ಅದನ್ನ ನೀನು ಕೇಳುವುದಿಲ್ಲ ಎನ್ನುವುದನ್ನ ಅರ್ಥೈಸಿಕೊಂಡೆ. ಹಾಗಂತ ಅರ್ಜುನನ ಯುದ್ಧದ ಆ ಸಾಮರ್ಥ್ಯ, ಹಾ, ಪ್ರಖರತೆ ಹಾ. ಎಲ್ಲವನ್ನು ನೋಡಬೇಕು ಅಂತ ಆದ್ರೆ ಹಾ. ಅದು ನೀನಲ್ಲ, ನಿನ್ನ ಅಪ್ಪ. ಹಾ. ಅಪ್ಪನನ್ನ ಕರೆಸು, ಯುದ್ಧವನ್ನ ಮಾಡ್ತೇನೆ. ಮಾರಮ್ಮಣ್ಣನ ಕರೆಸಿಕೋ ಪ್ರೀತಿಸಿರಲೇ. ಮಾರಮ್ಮಣ್ಣನ
ನಡೆಸಿಕೊ ಹುಲು ಸಾರಥಿಯಿಂದಲಿ ಬರಿದೆ ಹೋರಲು ಬೇಡನು ದಸ್ತ್ರಗಳ ಹೇರಿದನ ಕ್ಷಣದಿಯ ಎಲ್ಲವೋ ಅರ್ಜುನ, ಸುಧಾನ್ವ. ತಂದೆಯನ್ನ ಕರೆದುಕೊಂಡು ಬಾ ಎನ್ನುವುದಾಗಿ ಹೇಳುತ್ತಾ ಇದ್ದೀಯ. ಹೌದು. ನನ್ನ ಮೇಲೆ ನಂಬಿಕೆ ಇಟ್ಟು ಹಾ, ಸೇನಾಧಿಕಾರವನ್ನು ನನಗೆ ನೀಡಿದ್ದಾರೆ. ಹಾ, ತಂದೆಯನ್ನು ಕರೆಯುವುದಲ್ಲ, ಹ್ಮ್. ನಿನಗೆ ಹೇಳುತ್ತೇನೆ. ಹಾ. ನಿನಗೆ ಯಾವಾಗ ಗೆಲುವು ಅಂತಿದ್ದರೆ ಆ ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿದ್ದರೆ ಮಾತ್ರ ಹಾ. ಅವನನ್ನ ಕರೆದುಕೊಂಡು ಬಾ, ನಿನ್ನ ವಿಜಯಾತನ ಭೂಮನ ಹುಡುಗನೇ ಕೈ ತೊದರಲೆ. ಭೂಮ. ಹುಡುಗನ ಹುಡುಗನೇ ನಿನ್ನ ಅಳುಕಿಸುವರೆ ಹರಿ ಏದಗೆ ಅಳುಕಿಸುವರೆ ಹರಿ ಏದಗೆ ಬಲುಹುಳ್ಳಡೆದಡೆಗಡೆ ಕೇಳಲೊಡೆದ ಕಷ್ಟಗಳು ಬಾ. ಹಾ, ಹಾ. ಓದುರೆ ಸುಧನ್ವ ಊತುರೆ ಸುಧಾನ್ವ. ಓದುರೆ ಸುಧನ್ವ ಸರಿ. ಸತ್ವಾತಿಶಯದಿಂದ ವಿಖ್ಯಾತನಗೆ ಸರಿ. ಮದ್ರಥವ ಈ ತರದೊಳ ಯಸವರಂ ಪಾತಳ ಸುರನಿಲಯ ಭೂತಳದ ಪಟು ಭಟರ ವ್ರಾತದೊಳ್ ಕಾಣನಿನ್ನು ಸರಿ. ನೀ ತರಳನ ಕಟಾಗ ಹೌದಯ್ಯ. ನೀ ತರಳನ ಕಟ ತರಳನ ಕಟ ತರಳನ ಕಟ ತರಳನ ಕಟ ಬರಿದೆ ತಕ್ ಅಳಿದ ಬೇ ನಿನ್ನ ನಾದ ನಂಬರ ಹೇಳು ಘಾತಿಸುವರಲ್ಲ ನಮ್ಮಿ ತುರಂಗಮಂ ಬಿಡು ಧಾತು ಗೆಡಬೇಡ ಎನ್ನುತ್ತಾಗ ಆ ಆ ಸುಧಾನ್ವ. ಓ ಪರರ ಪರಮಾಣು ಗುಣವೇ ಆದರೂ ಕೂಡ ಅದನ್ನ ಪರ್ವತ ಎಂದು ಪರಿಗ್ರಹಿಸುವಂತಹ ಹಾ. ಪರಾಕ್ರಮಿ ಪಾರ್ಥ ನಾನು. ಹ್ಮ್. ಹಾಗೆಯೇ ಹಾ. ನೀನು ಬಿಡುವಂತಹ ತೊಡುವಂತಹ ಬಾಣವನ್ನು ನೋಡುವಾಗ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷ ಹಾ. ಖಂಡಿತವಾಗಿಯೂ ಹ್ಮ್. ಮೆಚ್ಚಿಕೊಂಡಿದ್ದೇನೆ. ಹಾ. ಅಷ್ಟೇ ಅಲ್ಲ, ಹಾ. ಈ ಭೂಲೋಕದಲ್ಲಿ ಹ್ಮ್. ಅಥವಾ ಸುರಲೋಕದಲ್ಲಿ ಅಥವಾ ಪಾತಾಳದಲ್ಲಿ ಹ್ಮ್. 3 ಲೋಕದಲ್ಲಿಯೂ ಕೂಡ ಹ್ಮ್. ನನ್ನ ರಥವನ್ನು ಇದುವರೆಗೆ ಹ್ಮ್. ಇಷ್ಟು ಬಿಸುಳಿದವರು ಹ್ಮ್. ನಿನ್ನಂತ ವೀರರಲ್ಲದೆ ಬೇರೆ ಯಾರೂ ಇಲ್ಲ. ಹಾ. ಹಾಗಾದ್ರೆ ನಿನ್ನನ್ನು ಹೊಗಳಿದರು ಎಷ್ಟು ಹೊಗಳಿದರು ಸಾಲದು. ಹ್ಮ್. ಆದ್ರೆ ಮಗು, ಹ್ಮ್. ಮತ್ತೆ ಹೇಳುವುದೇನು ಬಲ್ಲೆಯ, ಹ್ಮ್. ನೀ ತರಳ ಅಕಟ. ಹಾ. ಹೌದು, ಹ್ಮ್. ಯುದ್ಧಕ್ಕೆ ಹಾ. ನನ್ನ ಮುಂದೆ ನೀನು ಸರಿಯಲ್ಲ. ಯಾಕೆ? ಕುರುಕ್ಷೇತ್ರವೇ ಇರಲಿ ಹ್ಮ್. ಅಥವಾ ಹಾ. ನನಗೆ ಬಂದಿರುವಂತಹ ಎದುರಾಗಿರುವಂತಹ ಯಾವುದೇ ಯುದ್ಧವಾಗಲಿ, ಒಮ್ಮೆ ಯುದ್ಧಕ್ಕೆ ತೊಡಗಿದಂತಾದ್ರೆ ಎದುರಾಳಿಗಳು ಹಾ. ಅರ್ಜುನ ಇದ್ದ ಎಂಬ ಹಾ. ವಾರ್ತೆಯನ್ನ ಕೇಳಿಯೇ ಸತ್ತವರು ಅದೆಷ್ಟೋ ಪ್ರಕರಣ. ಹಾ. ಹಾಗಾಗಿ ಹಾ. ಬೇಡ, ಹಾ. ಮತ್ತೆ ಹೇಳ್ತೇನೆ, ಹಾ. ತಾತನನ್ನ ಕರೆಸು, ಯುದ್ಧವನ್ನ ಮುಂದುವರಿಸು. ಎಲ ಧನಂಜಯ ಕೇಳು ಎಲ ಧನಂಜಯ ಕೇಳು ನಿನ್ನಲಿ ಹಲಬರಿದ್ದಡದೇನೋ ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ
ಸಮರ ಮಧ್ಯದೊಳು ಗೆಲ್ಲಬಹುದೇ ಗೆಲ್ಲಬಹುದೇ ನೀ ಮರಳ ನಡೆ ಹಸ್ತಿನಾವತಿಗೆ ತೆಗೆದೆಚ್ಚ ಅರ್ಜುನ, ಸುಧರ್ಮ, ಕೇಳು. ತಾತನನ್ನ ಕರೆಸು, ಯುದ್ಧವನ್ನ ಮುಂದುವರಿಸೋಣ. ತಾತನನ್ನ ಕರೆಸುವ ಅವಶ್ಯಕತೆಯೇ ಇಲ್ಲ. ಯಾಕೋ? ಇಗೋ ಕೇಳು, ಹಾ. ಇನ್ನೊಮ್ಮೆ ನಿನಗೂ ಹೇಳುತ್ತೇನೆ. ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಹಾ. ನಿನಗೆ ಗೆಲುವು ಅಸಾಧ್ಯ. ಹ್ಮ್. ಕುರುಕ್ಷೇತ್ರದ ಯುದ್ಧವನ್ನೇ ತೆಗೆದುಕೋ. ಹಾ. ಅವನು ರಥವೇರಿದ ಅಂತಾದರೆ ನಿನ್ನ ವಿಜಯೋತ್ಸವ. ಆದ್ದರಿಂದ ಕೇಳ್ತೇನೆ, ಹಾ. ಶ್ರೀಕೃಷ್ಣನನ್ನ ಕರೆಸು. ಇಲ್ಲವಾದ್ರೆ ಹಸ್ತಿನಾವತಿ. ಸುಧನ್ವ, ಹಾ. ಇದುವರೆಗೆ ಹಾ. ಬಿಡುವಾಗ 1, ಹಾ. ಹೋಗುವಾಗ 10 ಅಲ್ಲ, ಸಹಸ್ರಾರು ಸಂಖ್ಯೆ ಹಾ. ಎಲ್ಲಿ ಹೋಗುವಂತಹ ಅಕ್ಷಯಾಸ್ತ್ರವನ್ನ ಬಿಟ್ಟೆ, ಅದನ್ನು ಪುಡಿಗೈದೆಯಾ? ಹಾ. ಈಗ ಹಾ. ಹುಡುಗನೆನ್ನುವಂತಹ ಮಹಾಕಾರವನ್ನ ಬಿಟ್ಟಿದ್ದೇನೆ, ಹಾ. ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತೇನೆ. ಬಾ ಅಂದೆ. ಕ್ಷಣದಿ ಸವರಿಸು ಧನ್ವ ನುಡಿದನು ಸಲೆ ಬಚಾರಿಸುತ್ತ ಫಲ ವೀರನೆ ನೋಡ್ಪುದೇನು ಶೂರನೆ ತೈಕುತ ತಾವುಕಿದ್ರ ದಿನದಿಯೇ ಫಲ 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 ವೀರನೆ ನೋಡ್ಪುದೇನು ಶೂರನೆ ನೋಡ್ಪುದೇನು ಫಲ 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 ವೀರನೆ ಫಲ ವೀರನೆ ನೋಡ್ಪುದೇನು ಶೂರನೆ ನೋಡ್ಪುದೇನು ಶೂರನೆ ಫಲರೆ ವೀರ ನಿನಗೆ ನಾನು ಕಲಹದಲ್ಲಿ ಮೆಚ್ಚಿದೆನು ಫಲರೆ ವೀರ ನಿನಗೆ ನಾನು ಕಲಹದಲ್ಲಿ ಮೆಚ್ಚಿದೆನು ಫಲ ವೀರನೆ ನೋಡ್ಪುದೇನು ಶೂರನೆ ಫಲ ವೀರನೆ ನೋಡ್ಪುದೇನು ಶೂರನೆ ಶಿವನ ಕೂಡೆ ಸೆಣಸಿದಂಥ ಹವಣ ಗೆಲ್ಲಿದೆ ಶಿವನ ಕೂಡೆ ಶಿವನ ಕೂಡೆ ಶಿವನ ಕೂಡೆ ಸೆಣಸಿದಂಥ ಹವಣ ಗೆಲ್ಲಿದೆ ತಾಳವನಿವಾದ ಕವಚ ಗೆಲ್ಲಿದ ಶೌರ್ಯವೆಲ್ಲಿದೆ ತಾಳವನಿವಾದ ಕವಚ ಗೆಲ್ಲಿದ ಶೌರ್ಯ ಎಲ್ಲಿದೆ ಫಲ ವೀರನೆ ನೋಡ್ಪುದೇನು ಶೂರನೆ ಫಲ 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 ಮೆಚ್ಚಿದೆ ಅರ್ಜುನ. ಅಬ್ಬಬ್ಬಬ್ಬಬ್ಬ, ಪುಸ್ತಕದಲ್ಲಿ ಬರೆದಿಡಬೇಕು. ಎಂತಹ ಮುತ್ತಿನಂತ ಮಾತುಗಳು. ನಿನ್ನ ಕೈಯಲ್ಲಿ ಆಗುವುದಿಲ್ಲ ಅಂದ್ರೆ ಆಗುವುದಿಲ್ಲ ಹೇಳಬೇಕು. ಅಪ್ಪನ ಕರ್ಕೊಂಬ, ಅಜ್ಜನ ಕರ್ಕೊಂಬ, ಯಾರಿಗೆ ಹೇಳುವುದು? ಈ ಸುಧನ್ವನ ಬಲ ಏನೆನ್ನುವುದು ನಿನಗೆ ಅರ್ಥವಾಗಲಿಲ್ಲ. ಎಲ್ಲಿ ಹೋಯಿತು ನಿನ್ನ ಪೌರುಷ? ಇಂದ್ರಕೀಲದ ಕಾಲದಲ್ಲಿ ಆ ಶಿವನ ಹಣೆಗೆ ಬಾಣದಿಂದ ಹೊಡೆದೆಯಂತೆ. ಆ ಪೌರುಷ ಎಲ್ಲಿ ಹೋಯಿತು? ಅಷ್ಟೇ ಅಲ್ಲ, ಆ ದುರ್ಲರನ್ನೆಲ್ಲ ವಧಿಸಿದೆಯಲ್ಲ, ಆ ನಿನ್ನ ಶಕ್ತಿ ಎಲ್ಲಿ ಹೋಯಿತು? ಯಾವುದೂ ಕಾಣುವುದಿಲ್ಲ. ಮುಖವನ್ನ ಕೆಳಗೆ ಮಾಡಿಕೊಂಡು ಕೂತಿದ್ದೀಯಲ್ಲ. ಒಂದು ಹೇಳ್ತೇನೆ ಕೇಳು, ನೀನು ಬರಿದೆ ಸಾಯುವುದು ಬೇಡ, ಬರಿದೆ ಬಳಲುವುದು ಬೇಡ. ಶ್ರೀಕೃಷ್ಣನನ್ನ ಕರೆಸಿದೆ ಅಂತ ಆದರೆ ನಿನಗೆ ಜಯ ಎನ್ನುವುದು ನಿನಗೆ ಸಿಗ್ತದೆ. ಅದಕ್ಕಾಗಿ ನಿಂಗೆ ಹೇಳ್ತಾ ಇದ್ದೇನೆ, ಶ್ರೀಕೃಷ್ಣನನ್ನ ಕರೆಯಿಸು. ನೀನು ಶ್ರೀಕೃಷ್ಣನನ್ನ ಕರೆಸುವವನಲ್ಲ. ಯಾಕೆ? ಆ ಶ್ರೀಕೃಷ್ಣನ ಸ್ಥಾನದಲ್ಲಿ ಇನ್ನೊಬ್ಬ ಕೂತಿದ್ದಾನಲ್ಲ ಸಾರಥಿ, ಅವನನ್ನ ಹೊಡೆದು ಓಡಿಸಿದೆ ಅಂತ ಆದರೆ ಕೃಷ್ಣ ಅಲ್ಲಿಗೆ ಬಂದೇ ಬರ್ತಾನೆ. ಅದಕ್ಕಾಗಿ ಮೊದಲು ಅವನನ್ನು ಓಡಿಸ್ತೇನೆ. ಈ ಸುಧನ್ವ ಇಲ್ಲಿಯ ತನಕ ಕೃಷ್ಣನನ್ನ ಕರೆಸು, ಕೃಷ್ಣನನ್ನ ಕರೆಸು ಎನ್ನುವುದಾಗಿ ಹೇಳಿದ. ಆತನಿಗೆ ಕೃಷ್ಣನನ್ನ ಕಾಣಬೇಕು ಎನ್ನುವುದು ಸ್ಪಷ್ಟ. ಆತನಿಗೆ ಬೇಕೋ ಬೇಡೋ, ಈಗಂತೂ ನಮ್ಮ ಮನೆಯ ದೇವರು ಶ್ರೀಕೃಷ್ಣನನ್ನ ನಾನು ಖಂಡಿತವಾಗಿಯೂ ಕರೆಯಲೇಬೇಕು. ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ
ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿ ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲೇ ಓ ಕೃಷ್ಣ ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲಯ್ಯೋ ಮುಂದಿನ ಈ ವಿರೋಧಿಯೊಡನೆ ಕಾದಲಾವ ಪರಿಯೊಳು ಕಾದಲಾವ ಪರಿಯೊಳು ಕೃಷ್ಣ ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿಯೇ ಓ ಕೃಷ್ಣ ನೀನೇ ಗತಿ ನಮಗೆ ನೀನೇ ಮತಿ ಕೃಷ್ಣ ಈ ಭಾವನ ಮರೆಗೆ ಕರೆಯುತ್ತಾ ಇದ್ದೇನೆ ಬಾ ಕೃಷ್ಣ ಓ ಅಚ್ಯುತ ಅನಂತ ಕೇಶವ ಮುರಾಹರಿ ನೀನೇ ರಕ್ಷಿಸು ಬಂದ ತಕ್ಷಣದೋಡಲ್ಲಿಗೆ ಕದ್ಗದಿತ್ತ ತೋದಿತ ತಕ ತೋದಿನ ಕರಿಕುತ ತದಿನ ದಿನದ ತಾತಯ್ಯ ತತಾತೈ ತೈ ತದಿನ ತಾತೈ ತೈ ತದಿನ ತಾತೈ ತೈ ಬಂದ ತಕ್ಷಣದೋಡಲ್ಲಿಗೆ ತಾ ಬಂದ ತಕ್ಷಣದೋಳಲ್ಲಿಗೆ ಬಂದ ತಕ್ಷಣದೋಳಲ್ಲಿಗೆ ಗೋವಿಂದನೊಲಿದು ಬಂದ ತಕ್ಷಣದೋಳಲ್ಲಿಗೆ ಗೋವಿಂದನೊಲಿದು ಬಂದ ತಕ್ಷಣದೋಳಲ್ಲಿಗೆ ಕಶ್ಯಪ ಮುಖ್ಯ ಮುನೀಶ್ವರರುಗಳಾಲಸ್ಯಮಿಲ್ಲದೆ ತಾವು ಮಾಡುವ ಧ್ಯಾನಕ್ಕೆ ಕಶ್ಯಪ ಮುಖ್ಯ ಮುನೀಶ್ವರರುಗಳಾಲಸ್ಯಮಿಲ್ಲದೆ ತಾವು ಮಾಡುವ ಧ್ಯಾನಕ್ಕೆ ಅದೃಶ್ಯವೆನಿಪ ಪರಬ್ರಹ್ಮನು ಬಾಧೆಗೆ ವಶನೆಂಬುದ ನಿರ್ಧರಿಸುವ ತೆರದಿ ಕಶ್ಯಪ ಮುಖ್ಯ ಮುನೀಶ್ವರರುಗಳಾಲಸ್ಯಮಿಲ್ಲದೆ ತಾವು ಮಾಡುವ ಧ್ಯಾನಕ್ಕೆ ಅದೃಶ್ಯವೆನಿಪ ಪರಬ್ರಹ್ಮನು ಬಾಧೆಗೆ ವಶನೆಂಬುದ ನಿರ್ಧರಿಸುವ ತೆರದಿ ಬಂದ ತಕ್ಷಣದೋಳಲ್ಲಿಗೆ ಗೋವಿಂದನೊಲಿದು ಬಂದ ತಕ್ಷಣದೋಳಲ್ಲಿಗೆ ಬಂದ ತಕ್ಷಣದೋಳಲ್ಲಿಗೆ ಗೋವಿಂದನೊಲಿದು ಬಂದ ತಕ್ಷಣದೋಳಲ್ಲಿಗೆ ದೇವಕೃಷ್ಣ ಭಾವಕೃಷ್ಣ ರಕ್ಷಿಸು ರಕ್ಷಿಸು ಎಂಬ ಕೂಗು ಕೇಳುತ್ತಾ ಇದೆಯಲ್ಲ. ಅಶ್ವಮೇಧ ಯಾಗದ ಕುದುರೆ ಹೊಣೆಯನ್ನು
ಹೊತ್ತು ನನ್ನ ಭಾವ ಅರ್ಜುನ ಆತ ಮುಂದೆ ಮುಂದೆ ಸಾಗುತ್ತಿರುವುದು ಲೋಕಕ್ಕೆಲ್ಲ ತಿಳಿದಿರುವ ವಿಷಯ, ಹೌದಲ್ವಾ? ಹಾಗೆ ಚಂಪಕಾಪುರದಿಂದ ಕೇಳಿ ಬರುತ್ತಿರುವಂತಹ ಈ ಕೂಗು ಏನು ಏನು ಸೂಚಿಸುತ್ತಾ ಇದೆ? ಆತ ಕಷ್ಟದಲ್ಲಿ ಸಿಲುಕಿದ್ದಾನೆ ಎಂದು. ಮಮ ಪ್ರಾಣ ಹಿ ಪಾಂಡವಾಹ ಎಂಬ ಮಾತು ಮತ್ತೆ 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 ನೆನಪಿಸುವ ಸಂದರ್ಭ ಬಂದೊದಗಿತಲ್ಲ. ಆತನ ಕೂಗಿನ ಜೊತೆಯಲ್ಲಿ ಮತ್ತೊಂದು ಸ್ವರವೂ ಕೇಳಿಸ್ತಾ ಇದೆ. ಯಾರದ್ದು? ಸುಧನ್ವನದ್ದು. ನನ್ನನ್ನು ಕಾಣುವ ಬಯಕೆಯನ್ನು ವ್ಯಥಪಡಿಸುತ್ತಿದ್ದಾನೆ ಅಲ್ವಾ? ಒಬ್ಬನ ಕೂಗು ಅನನ್ಯವಾದ ಭಾವನ ಕೂಗು, ಮತ್ತೊಂದು ಅನನ್ಯವಾದ ಭಾವದ ಕೂಗು. ಇವರಿಬ್ಬರ ಕೂಗಿಗೂ ಸ್ಪಂದಿಸುವ ನನ್ನ ಕಾರ್ಯವಲ್ಲವೇ? ಅದಕ್ಕಾಗಿ ಚಂಪಕಾಪುರಕ್ಕೆ ಬಂದು ನಿಂತಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಅರ್ಜುನನಲ್ಲಿ ಮಾತಾಡುತ್ತೇನೆ. ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತಲೆಗೆ ತಾರಥದೊಳಗೆ ಕುಳಿತ ಶ್ವಗಳ ವಾಘೆಯ ಕೊಂಡನ ಹರಿಯೋ. ಓ ಶ್ರೀಕೃಷ್ಣ ಪರಮಾತ್ಮ, ಅರ್ಜುನ, ಮನು ಮುನಿಗಳು ಕೂಡ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೂ ಕೂಡ ಅವರಿಗೆ ಸುಲಭವಾಗಿ ಒಲಿಯೋನಲ್ಲ. ಹೌದು. ಅವರಿಗೆ ದಕ್ಕಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ. ಅಂತಹದರಲ್ಲಿ ನನ್ನ ಪುಣ್ಯವು ಸೌಭಾಗ್ಯವು ಭಾವನಾಗಿ ನೀನಿದ್ದೀಯ, ದೇವನಾಗಿಯೂ ಇದ್ದೀಯ. ಈ ಭಾವನೆಯ ಕರೆಗೆ ಓಡೋಡಿ ಬಂದೆಯಲ್ಲ, ಸಂತುಷ್ಟನಾದೆ ದೇವ. ನೋಡಿದೆಯ ದೇವ, ಇದ್ದಂತಹ ಸಾರಥಿಯನ್ನು ಆ ಸುಧಾನ್ವ ಈ ಧರೆಗೆ ಉರುಳಿಸಿದ್ದಾನೆ. ಹಾಗಾದರೆ ಸಾರಥಿ ಬೇಕು, ಜೊತೆಯಲ್ಲಿ ಈ ಯುದ್ಧವನ್ನು ನಡೆಸಿಕೊಂಡು ಹೋಗುವ ಒಬ್ಬ ಸಾರಥಿಯೂ ಬೇಕು. ನೀನೇ ರಕ್ಷಿಸಬೇಕು ದೇವ. ಅರ್ಜುನ, ಹೆದರಿದೆಯ? ಧೃತಿಗೆಟ್ಟೆಯ? ಇನ್ನು ಚಿಂತೆ ಪಡುವ ಅಗತ್ಯವಿಲ್ಲ. ಖಂಡಿತವಾಗಿಯೂ ಇಲ್ಲ. ಅಲ್ಲಿ ನೋಡು, ಗರುಡನ ಗಾಳಿ ಬೀಸಿದ ಮರುಕ್ಷಣದಿಂದಲೇ ಬಿದ್ದು ಗಾಯಗೊಂಡವರೆಲ್ಲರೂ ಎಚ್ಚರಗೊಂಡು ಹೌದಲ್ಲ ಚೇತರಿಸಿಕೊಳ್ಳುತ್ತಿದ್ದಾರೆ. ಮತ್ತೆ ನಿನ್ನ ಅಸ್ತವ್ಯಸ್ತವಾದ ರಥವನ್ನು ನೋಡು, ಅದನ್ನು ಸರಿಪಡಿಸಿದ್ದೇನೆ. ಕುದುರೆಗಳನ್ನು ಹುರಿಯಂಬಿಸಿದ್ದೇನೆ. ಇನ್ನು ತಡಬೇಡ, ಏರು ರಥವನ್ನ, ಕೂಡು ಶರವನ್ನ. ಹಾಗೆ ಆಗಲಿ. ಇನಿತು ನೋಡುತ್ತಲಾಗ ಇನಿತು ನೋಡುತ್ತಲಾಗ ಭೂಪಣದನು ಜಗನ್ನಂತರದೊಳಿತ್ಯದಿ ನೆನೆವ ಮೂರ್ತಿಯು ನರ ನರಥದೊಳು ಮಿನುಗುತ್ತಿಹುದು. ಇನ್ನೇನು ಬೇಕು ಈ ಸುಧನ್ವನ ಬದುಕಿಗೆ? ಗರುಡ ವಾಹನನಾಗಿ ಈ ಚಂಪಕಾ ನಗರಕ್ಕೆ ಪ್ರವೇಶ ಮಾಡಿದ ತಕ್ಷಣವೇ ಚಂಪಕಾ ನಗರ ಪಾವನವಾಯಿತು. ಯಾವ ಮೂರ್ತಿಯನ್ನು ನನ್ನ ಕಣ್ಣಾರೆ ನೋಡಬೇಕೆಂದು ಬಯಸಿದ್ದೇನೋ ಆ ನನ್ನ ದೇವ ಅರ್ಜುನನ ರಥದಲ್ಲಿ ಕುಳಿತಿದ್ದಾನಲ್ಲ. ಈ ಸಂತೋಷವನ್ನು ನಾನು ಮಾತ್ರ ಅನುಭವಿಸುವುದು ಅಲ್ಲ, ಇದಕ್ಕೆ ಕಾರಣೀಕರ್ತರಾದವರಿದ್ದಾರಲ್ಲ. ಓ ನನ್ನ ತಂದೆ, ನನ್ನ ತಾಯಿ, ನನ್ನ ತಂಗಿ ಹಾಗೂ ಚಂಪಕಾವತಿಯ ಪ್ರಜೆಗಳು, ಓ ನನ್ನ ತಂದೆ, ತಾರೆಯ್ಯ ಬಾ, ಯಾರು ಬಂದಿದ್ದಾರೆ ನೋಡು. ನೀನು ಚಂಪಕಾವತಿಗೆ ಮಾತ್ರ ಅರಸ, ಇಲ್ಲಿ ಬಂದಿರುವುದು ಸಾಮಾನ್ಯನಲ್ಲ. ಅರಸ ಬಂದನು ಭಾಗವತಿಗೆಲೆ, ಪುರುಷ ಬಂದನು ಭಕ್ತವತ್ಸಲೆ, ಎಲ್ಲರ ದೇವ, ಎಲ್ಲರನ್ನ ರಕ್ಷಿಸುವಂತಹ ಆ ನನ್ನ ದೇವ ಅರಸ ಬಂದಿದ್ದಾನೆ. ಓ ಸುಗರ್ಭಾದೇವಿ, ನಿನ್ನ ಗರ್ಭ ಪಾವನವಾಯಿತು ತಾಯಿ. ಯಾರು ಬಂದಿದ್ದಾರೆ ನೋಡು, ಯಾರು ಬಂದಿದ್ದಾರೆ? ಕಂಜ ಸಂಭವ ಪಿತನು ಬಂದನು, ನಂಜಿನಲ್ಲಿ ಪವಡಿಸಿದಾತ ಬಂದನು, ಪುಂಜರರ ಮೊರೆ ಕೇಳಿ ಸಲಹುವ ದೇವ ಬಂದನು. ಅಂಜಿದ ದೇವರಿಗೆ ಅಭಯವನ್ನೀಡುವ ಬಲುದೇವ ನಮ್ಮ ಮನೆಗೆ ಬಂದಿದ್ದಾನೆ. ಓ
ಓ ಚಂಪಕಾವತಿಯ ಪ್ರಜೆಗಳೇ, ಇಗೋ ಬನ್ನಿ, ಯಾರು ಬಂದಿದ್ದಾರೆ ನೋಡಿ. ಆಲ ದೆಲೆಯ ಮೇಲೆ ಮಲಗಿ ತನ್ನ ಹೆಬ್ಬೆರಳನ್ನ ಬಾಯಿಯೊಳಗೆ ಇರಿಸಿಕೊಂಡು ನಂದ ಗೋಕುಲದ ಮನೆಗಳಲ್ಲಿ ಬೆಣ್ಣೆಯನ್ನ ತಿಂದು ಬಾಯಿಯನ್ನ ಚಪ್ಪರಿಸುತ್ತಾ ಅಂಬೆಗಾಲಿಡುತ್ತಾ ಓಡಾಡುತ್ತಿರುವಂತಹ ಆ ಮುದ್ದು ಕೃಷ್ಣನನ್ನ ನೋಡಬೇಕು ಅಂದಿದ್ದೀರಲ್ಲ, ಆ ಮುದ್ದು ಕೃಷ್ಣ ಬಂದಿದ್ದಾನೆ. ಬನ್ನಿ. ಅಷ್ಟೇ ಅಲ್ಲ, ವಜ್ರ ಕಂಬವನ್ನು ಮುರಿದು ಹಿರಣ್ಯ ಕಶುಬುವನ್ನ ಮರ್ದನ ಮಾಡಿ ಆ ಪ್ರಹ್ಲಾದನನ್ನ ರಕ್ಷಣೆ ಮಾಡಿದಂತಹ ಆ ಶ್ರೀಮನ್ನಾರಾಯಣ ಬಂದಿದ್ದಾನೆ. ಬನ್ನಿ ಬನ್ನಿ. ಯಾರನ್ನು ಇಲ್ಲಿ ಕರೆಯುವ ಹಾಗಿಲ್ಲ. ಇದು ಯುದ್ಧ ಕ್ಷೇತ್ರ. ಈ ದಿನ ಏನಿದ್ದರೂ ಸುಧನ್ವನಿಗೆ ಮಾತ್ರ ಅವಕಾಶ. ಆದರೆ ಎಲ್ಲರನ್ನೂ ಕರೆದು ಅವನ ದರ್ಶನವನ್ನು ಕೊಡಲಿಕ್ಕೆ ನಾನಾರು? ಅವರವರ ಭಕುತಿಗೆ ತಕ್ಕಂತೆ ಅವನೇ ದರ್ಶನವನ್ನು ನೀಡುತ್ತಾನೆ. ನನ್ನ ಅಂತರಂಗದ ಭಾವನೆಗಳೆಲ್ಲವನ್ನು ಶ್ರೀಕೃಷ್ಣನ ಪಾದಾರವಿಂದಕ್ಕೆ ಅರ್ಪಿಸಿ ಬಹಿರಂಗವಾಗಿ ಪಾರ್ಥನಿಗೆ ಸವಾಲನ್ನು ಒಡ್ಡುತ್ತೇನೆ. ನಾರಾಯಣ ಮುಕುಂದ ಮುರಾರಿ. ಎಂದನಾಗ ಸುಧನ್ವ ಎಂದನಾಗ ಸುಧನ್ವ ಶ್ರೀ ಗೋವಿಂದ ಲಾಲಿಸು ಸತತ ಕುಂತಿ ನಂದನರ ಪಾಲಿಸುವೆ ಅಪಜಯ ಬಂದ ಗೋಡದೆ ಜಯವ ಪಾರ್ಥಗೆ ಪಾಲಿಸುವೆ ನಿರ್ಣಯವ ಬಲ್ಲೆನು ದೇವ ಪ್ರತಿಜ್ಞೆಯನ್ನು ಮಾಡಲಿ ಏಳಲು ವಿಜಯ ನೋಡಿದ ಗೋವಿಂದ ಮುಕುಂದ ಮುರಾರಿ. ನಿನ್ನ ಈ ಆಗಮನದಿಂದ ಚಂಪಕ ನಗರವೇ ಪಾವನವಾಯಿತು ದೇವ. ದೇವ, ಮಮ ಪ್ರಾಣಾಹಿ ಪಾಂಡವ ಎನ್ನುವುದನ್ನ ನಾನು ಬಲ್ಲೆ ದೇವ. ಯಾವ ಕಾರಣಕ್ಕೂ ನೀನು ರಥದಲ್ಲಿ ಕುಳಿತೆ ಅಂತ ಆದರೆ ಅರ್ಜುನನಿಗೆ ಸೋಲೆನ್ನುವುದು ಇಲ್ಲ. ಆದರೆ ನನಗೆ ಅದಾವುದು ಭಯವಿಲ್ಲ. ಆದರೆ ಅರ್ಜುನ ಸಾರಥ್ಯವನ್ನು ನೀನು ವಹಿಸಿಕೊಂಡೆ ಅಂತ ಆದರೆ ಅವನು ಶಪಥವನ್ನು ಮಾಡುತ್ತಾನೆ ಎನ್ನುವುದನ್ನು ನಾನು ಬಲ್ಲೆ. ಅವನಿಗೆ ಎದೆಗಾರಿಕೆ ಉಂಟು ಅಂತ ಆದರೆ ಶಪಥಬದ್ಧನಾಗಲು ಹೇಳು. ಸುಧನ್ವ, ನಿನ್ನನು ಮೂರು ಬಾಣದೆ ಉಳಿದೆ ಸುಧನ್ವ, ಮೂರು ಬಾಣಗಳಲ್ಲಿ ನಿನ್ನನ್ನ ಕೊಲ್ಲುತ್ತೇನೆ. ಅಷ್ಟೇ ಅಲ್ಲ, ಒಂದು ವೇಳೆ ಕೊಲ್ಲಲು ಸಾಧ್ಯವಾಗದೇ ಇದ್ದರೆ ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಈ ಪ್ರತಾನಂದನ ಪಾರ್ಥ ಎಂಬ ಬಿಂಕವನ್ನ ತೊರೆದೆ ಕಿಲ್ಮಿಷರು ಅತ್ಯಂತ ಪಾಪಿಗಳಿಗೆ ಬರುವಂತಹ ದುರ್ಗತಿ ನನಗೆ ಬರಲಿ. ಇತ್ತ ಕೇಳು ಪಾರ್ಥ, ನೀನು ಬಿಡುವಂತಹ ಮೂರು ಬಾಣವನ್ನ ನಡುಭಾಗದಲ್ಲಿ ತುಂಡರಿಸದೆ ಹೋದರೆ ಕೃಷ್ಣ ಪರಮಾತ್ಮನ ಭಕ್ತನಾನಲ್ಲ. ಮತವಾರಿಯದು ಭ್ರಮಿಸಿ ಮತವಾರಿಯದು ಭ್ರಮಿಸಿ ನುಡಿದ ಘೋಷೆಯು ಜಯದ್ರಥನ ಕಥೆ ಬಂದೋದಗಿತಲ್ಲ. ಜಯದ್ರಥನ ಕಥೆ ಬಂದೋದಗಿತಲ್ಲ. ತಗಧಿ ಪ್ರಗಧಿ
ಸತ್ಯಸಂಧ ಅತಿ ಸತ್ಯಸಂಧ ಅತಿ ಸತ್ಯಸಂಧ ಸೂದ್ರದ ಸಾಗತಿಗನೀತ ಮಥಿಸುವಡೆ 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 ದಾರಿಗಳ ಬಲ್ಲ ಅತಿ ಸತ್ಯಸಂಧ ಸೂದ್ರದ ಸಾಗತಿಗನೀತ ಮಥಿಸುವಡ ದಾರಿಗಳವಲ್ಲ ಓ ದೇವ, ಕೆಲಸ ಮಾಡಿಬಿಟ್ಟೆ ಅರ್ಜುನ. ಏನಾಯ್ತು ದೇವ? ಒಂದು ಮಾತು ನನ್ನಲ್ಲಿ ಕೇಳಬೇಕಲ್ವಾ? ನೀನು ಬಂದ ಎನ್ನುವಂತಹ ಹುಮ್ಮಸ್ಸಿನಿಂದ ಆ ಮೂರೇ ಮೂರು ಬಾಣಗಳಲ್ಲಿ ಆತನನ್ನು ಕೊಲ್ತೇನೆ ಎನ್ನುವಂತ ಶಪಥವನ್ನ ಮಾಡಿದೆ. ತಪ್ಪೇನಾಯ್ತು ದೇವ? ಆ ಕೆಲಸ ಮಾಡಿದೆಯಾ? ಹಿಂದೆ ಹಿಂದೆ ಹೆಚ್ಚಾಯಿತೆ 3 ಬಾಣ? ಇಲ್ಲಪ್ಪ, ಹಾ, 3ರಲ್ಲಿ 3 ಬಾಣ ಏಕೆ? ಇಷ್ಟೊತ್ತು ಯುದ್ಧ ಮಾಡಿದ್ದಲ್ಲ, ಎಷ್ಟು ಬಾಣ ಲೆಕ್ಕ ಹಾಕಿದೆಯಾ? ಆಗ ನೀನಿರ್ಲಿಲ್ವಲ್ಲ ದೇವ. ಆಯ್ತು, ಬೇರೆಯವರ ಭರವಸೆಯಲ್ಲಿ ಇದ್ದ ಹಾಗೆ ಆಯ್ತಿದ್ದು. ಹೌದಪ್ಪ, ನಮಗೆ ನೀನೇ ಭರವಸೆ. ಇರಲಿ ಹ್ಮ್ ಅರ್ಜುನ, ಹ್ಮ್ ಹಿಂದೆ ಇಂಥದ್ದೇ ಒಂದು ಸಂಗತಿಯನ್ನು ತಂದಿಟ್ಟವನು ನೀನು. ಯಾವುದು? ಜಯದ್ರಥನ ಕೊಲ್ಲುವಾಗ ಹಾ, ಎಂಥ ಶಪಥ ಮಾಡಿದ್ದು ಹೇಳು, ನೆನಪಿದೆಯಾ ನಿನಗೆ? ಹೌದಲ್ಲ. ಸೂರ್ಯಾಸ್ತ ಆಗುವ ಮುಂಚೆ ಹ್ಮ್ ಆತನ ಕಂಠವನ್ನು ಕತ್ತರಿಸಿ ತರುವೆ ಎಂದೆ. ಕತ್ತರಿಸಿದ್ದೇವಲ್ಲ. ನಾನು ಪಟ್ಟ ಉಪದ್ರವೇನು? ನೀನಿರುವಾಗ ಹಾಗೇ ದೇವ್ರೆ. ಅಲ್ಲ ಭಕ್ತರು ಮಾಡುವಂತಹ ಕಾರ್ಯಕ್ಕೆ ದೇವರು ಕಷ್ಟಪಡ್ಲೇಬೇಕು. ಅಲ್ಲ, ಹಾ, ನನ್ನ ತಂಗಿಯನ್ನು ನಿನಗೆ ಕೊಟ್ಟಿದ್ದಲ್ಲದಿದ್ದರೆ ಹ್ಮ್ ನಿನ್ನನ್ನು ಬೀಸುವುದು ಹ್ಮ್ ನಂಗೆ ಗೊತ್ತಿಲ್ಲ. ಹ್ಮ್. ಇರಲಿ, ಹ್ಮ್ ಈತ ಸಣ್ಣ ಹುಡುಗ ಅಲ್ಲವೇ? ಅಲ್ವಾ? ಹಾ, ನಾವಿಬ್ಬರು ಹ್ಮ್ ಅವನ ವಯಸ್ಸನ್ನಿರಬೇಕಾದರೆ ಹ್ಮ್ ಏನೆಲ್ಲ ಮಾಡಿಲ್ಲ ಹೇಳು. ಹ್ಮ್ ಎಷ್ಟು ಕುಣಿದಿದ್ದೇವೆ, ಎಷ್ಟು ಕುಣಿಸಿದ್ದೇವೆ. ಹೌದಪ್ಪ. ಹುಡುಗರ ಮಾತು ಹ್ಮ್ ಒಂದು ಮಾತೇ ಇದೆ. ಹ್ಮ್ ಹುಡುಗರ ಮಾತು ಲೆಕ್ಕಕ್ಕಿಲ್ಲ, ಹ್ಮ್ ಕರುವಿನ ಸಗಣಿ ಶುದ್ಧಕ್ಕಲ್ಲ ಎಂದು. ಖಂಡಿತವಾಗಿಯೂ ಹೋಗಿ ಆ ಸಣ್ಣ ಹುಡುಗನ ಮಾತನ್ನು ಕೇಳಿ ಆತ ಕುಣಿಯುವ ರಭಸಕ್ಕೆ ನಾನೂ ಕುಣಿದೆ. ಹೌದಲ್ವಾ? ಆದ್ರೆ ಸಾಕಾಗ್ಲಿಲ್ಲ, ನೀನು ಬರಬೇಕಾಯ್ತು. ಹೌದಲ್ವಾ? ಹ್ಮ್ ನೀನು ಅವನು ಎಂಥವನು ಗೊತ್ತುಂಟ ನಿನಗೆ? ವೀರ ವೈಷ್ಣವ ನಿವನು ನಿನ್ನಿಂದಲೇ ನಗೀತ ವೀರ ವೈಷ್ಣವ ನಿವನು ನಿನ್ನಿಂದಲೇ ನಗೀತ ಸಾರ ಸದ್ಭಕ್ತನಾಗಿಗನು ಸಾರ ಸದ್ಭಕ್ತನಾಗಿಗನು ಮೇರೆ ತಪ್ಪಿದೆ ನೀನು ಕೆಡಿಸಿದೆ ಕೆಡಿಸಿದೆ ಕೆಡಿಸಿದೆಯ ಕಟ ಮೇರೆ ತಪ್ಪಿದೆ ನೀನು ಕೆಡಿಸಿದೆ ಜಗಟ ಸೈರಿಸಲೆಂತು ನಾನು ಸೈರಿಸಲೆಂತು ನಾನು ಮೇರೆ ತಪ್ಪಿದೆ ನೀನು ಕೆಡಿಸಿದೆ ಅಗಟ ಸೈರಿಸಲೆಂತು ನಾನು ಸೈರಿಸಲೆಂತು ನಾನು ಮೇರೆ ತಪ್ಪಿದೆ ನೀನು ಕೆಡಿಸಿದೆಯ ಸೈರಿಸಲೆಂತು ನಾನು ಸೈರಿಸಲೆಂತು ನಾನು ಓ ಕೃಷ್ಣ ಪರಮಾತ್ಮ, ಅರ್ಜುನ, ಒಂದು ಮಾತಿದೆ. ಹ್ಮ್ ತ್ರೇತಾಯುಗದಲ್ಲಿ ಆ, ರಾಮನ ಬಾಣಕ್ಕೆ ಹುಸಿ ಇಲ್ಲವಂತೆ. ಹ್ಮ್. ಈ ದ್ವಾಪರದಲ್ಲಿ ಅರ್ಜುನನ ಮಾತಿಗೆ ಹುಸಿ ಇಲ್ಲವಂತೆ. ಅದರಲ್ಲಿಯೂ ನೀನಿಲ್ಲಿರುವಾಗ
ಆ ಮಾತಿಗೆ ಹುಸಿ ಬರ್ಲಿಕ್ಕೆ ಸಾಧ್ಯ ಉಂಟೆ ದೇವ? ಏನಾಯ್ತು ಈಗ? ಅರ್ಜುನ, ಹ್ಮ್. ಈತನ ಕಾರ್ಯ ಸಾಧನೆ ಹಾ, ಮೆಚ್ಚುವಂತದ್ದಲ್ವಾ? ಖಂಡಿತವಾಗಿಯೂ ಹೌದು. ಅವನು ಹ್ಮ್. ಸಾಮಾನ್ಯದವನಲ್ಲ. ಮತ್ತೆ ಬಿಸಿ ಕೊಬ್ಬರಿಕೆಯ ತೈಲದಲ್ಲಿ ಹ್ಮ್. ಇವನನ್ನು ಕಟುಕಿಸಿದರೂ ಹ್ಮ್. ಎದ್ದು ಬಂದಾನು ಹೌದು, ಅಂತಹ ಹರಿಭಕ್ತನಿವನು. ಕೇಳಿದ್ದೇವೆ. ಆದರೆ ನೀನು ನನ್ನ ಭಕ್ತನಲ್ಲ ಅಂತ ಹೇಳುತ್ತಾ ಇಲ್ಲ. ಹ್ಮ್. ಆದರೆ ನಿನಗೂ ಅವನಿಗೂ ವ್ಯತ್ಯಾಸ ಉಂಟು. ಹ್ಮ್. ಏನು ಕೇಳು. ಏನು? ಇಲ್ಲಿ ಬಂದ ಮರುಕ್ಷಣದಿಂದಲೂ ಹಾ, ಈತ ಕೃಷ್ಣನನ್ನು ಕರೆಸು, ಕೃಷ್ಣನನ್ನು ಕರೆಸು ಎಂದೇ ಹೇಳುತ್ತಿದ್ದಾನೆ. ಹಾ. ಆದರೆ ನೀನು ಹ್ಮ್. ಬೇಡ ಬೇಡ ಅಂತಲೇ ಇದ್ಯಾ. ಖಂಡಿತವಾಗಿ ಆತನ ವಿರುದ್ಧ ಹೋರಾಡಲು ಕೃಷ್ಣನ ಅಗತ್ಯ ಏನಿದೆ ಎಂಬ ಕಾರಣಕ್ಕಾಗಿ ಹಾಗೆ ಹೇಳಿದೆ. ಇಲ್ಲ, ಹ್ಮ್. ನಿಜವಾಗಿ ಹೇಳಬೇಕೆಂದರೆ ಹ್ಮ್. ನನ್ನ ಪ್ರವೇಶ ಇಷ್ಟು ತಡವಾದದ್ದು ನಿನ್ನಿಂದಲೇ ಅಲ್ವಾ? ಯಾಕೆ ದೇವ? ಇರಲಿ. ಹಾ. ಹಾಗಾಗಿ ಹ್ಮ್. ಈತ ಹ್ಮ್. ನಿನಗಿಂತಲೂ ನನಗೆ ಸಾರಸದ್ ಭಕ್ತನಾಗಿ ಹನು. ಹಾ. ಹೌದು. ಹ್ಮ್. ಹಾಗಾದ್ರೆ ಈತನನ್ನ ಕೊಲ್ಲುವುದು ಅಷ್ಟು ಕಷ್ಟವೇ? ತಿಳಿದನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವ. ತಿಳಿದನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವ. ಅಳಿವುದು ಕಾಯವು ಜಗದೊಳಗುಳಿವುವು ಕೀರ್ತಿಗಳು, ಉಳಿವುವು ಕೀರ್ತಿಗಳು. ಶ್ರೀಲೋಲನ ಕೇಳ್ ಪಾಂಡವ ಬಾಲಗನೆಂದಿ ಬಿರುದನು. ಮೂಲಕದಿ ಪಡೆದಿ ಆಲೋಚಿಸಲೇಕೆ, ಆಲೋಚಿಸಲೇಕೆ. ಶ್ರೀಲೋಲನ ಕೇಳ್ ಪಾಂಡವ ಬಾಲಕನೆಂಬಿ ಬಿರುದನು. ಮೂರ್ಲೋಕದಿ ಪಡೆದಿಯ ಇನ್ನಾಲೋಚಿಸಲೇಕೆ. ಓ ದೇವ, ತನ್ನ ತಾಯಿಯ 2 ಮಕ್ಕಳು ಒಂದು ವಸ್ತುವಿಗಾಗಿ ಜಗಳ ಮಾಡಿಕೊಂಡರೆ ಆ ತಾಯಿ ಏನು ಮಾಡಿಯಾಳು? ಅಂತಹ ಪರಿಸ್ಥಿತಿಯೇ ನಿನಗೆ ಒದಗಿದೆ ಎನ್ನುವುದು ಬಲ್ಲೆನು ದೇವ. ಲೋಕದಲ್ಲಿ ಪಾಂಡವರನ್ನು ನೀನು ಕೈ ಬಿಡುವುದಿಲ್ಲ ಎನ್ನುವುದು ಇಡೀ ಲೋಕಕ್ಕೆ ಗೊತ್ತಿರುವಂತಹ ವಿಚಾರ. ಆದ್ದರಿಂದ ಲೋಕದಲ್ಲಿ ಯಾವಾಗಲೂ ಕೀರ್ತಿಗೆ ಬೆಲೆ ಉಂಟು ಅಂತ ನಂಬಿದವನು ನಾನಿದ್ದೇನೆ. ಆದ್ದರಿಂದ ಪಾರ್ಥನಿಗೆ ಏನು ಬೇಕು ಅದನ್ನು ಅವನಿಗೆ ಒದಗಿಸು, ನನಗೆ ಏನು ಬೇಕು ಅದನ್ನು ನೀನು ನನಗೆ ಕರುಣಿಸು ದೇವ. ಸುಧನ್ವ, ಅರ್ಜುನ ಮೋಕ್ಷ ಪಡೆದಾಗಿ ಶ್ರಮ ಪಡುವ ಕ್ಷಣವೇ. ಏನಾಯ್ತು ದೇವ? ಅವಸರ ಎಂತಕ್ಕೆ? ಏನಾಯ್ತು ಈಗ? ಒಡೆ ಬಾಣ ಅಲ್ವಾ? ಹಾ. ಪ್ರಥಮವಿದು. ಹಾ. ಪ್ರಥಮದಲ್ಲೇ ಕಾರ್ಯ ಸಾಧನೆ ಆಗಬೇಕಾದರೆ ಹ್ಮ್. ನನ್ನ ಮಾತನ್ನು ಕೇಳು. ಖಂಡಿತವಾಗಿಯೂ. ಈ ಹಿಂದೆ ಗೋವರ್ಧನಗಿರಿಯನ್ನು ಎತ್ತಿ ಹಾ. ತಿರುವೆರಳಿನಲ್ಲಿ ಎತ್ತಿ ಹ್ಮ್. ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸುವ ಒಂದು ಪುಣ್ಯ ಉಂಟು. ಹ್ಮ್. ಆ ಪುಣ್ಯವನ್ನು ಹ್ಮ್. ಈ ಶರಕ್ಕೆ ಧಾರೆ ಎರೆದಿದ್ದೇನೆ. ಹಾ. ಈಗ ಹೋಗು. ಹಾಗೆ ಆಗಲಿ. ಕೃಷ್ಣನ ಭಕ್ತ ನಾನು. ಅನಿತರಿ ಕೋಪ ಕ್ಷಣದಿವೆ ಶ್ರಮ ಪಡೆ. ಎರಡನೇ ಬಾಣವನ್ನು ಬಿಡ್ತಾ ಇದ್ದೇನೆ. ಬಾ ಒಂದು. ದೇವ, ಮೊದಲಿನ ಬಾಣ ಹ್ಮ್. ಇಷ್ಟು ಪುಣ್ಯ ಇತ್ತು ಹೊಲಸಾಗಿ ಹೋಯಿತು. ಆಯ್ತಲ್ಲ, ಏನ್ ಮಾಡು? ಒಮ್ಮೆ ಕೇಳು ಮಾರಾಯ. ಏನು ಮಾಡ್ತಿದ್ದೇವ ಇವಾಗ? ಅರ್ಜುನ, ಹ್ಮ್. ಇದಕ್ಕೆ ಹ್ಮ್. ಈಗ ಕೃಷ್ಣಾವತಾರದ ಸಮಸ್ತ ಪುಣ್ಯವನ್ನು ಧಾರೆ ಎರೆದಿದ್ದೇನೆ. ಹಾ. ಈಗ ಮುಂದೆ ಹೋಗು. ಹಾಗೆ ಆಗಲಿ. ದಿವ್ಯಾಸ್ತ್ರಮಂ ಕತ್ತರಿಸಿದ್ದಡೆ ಭೋಗಗಳವರೊಂದಿಗೆ ಕುಡಿಯುವ ಶ್ರೀಕೃಷ್ಣ ಭೋಗಿ ಕುಂದವರ ದುರ್ಗತಿಗೆ ತಾಳಿದ ಕ್ಷಣದಿಯೋ. ಈ ಬಾಣವನ್ನು ನಾನು ತುಂಡರಿಸದೇ ಇದ್ದರೆ ಅರುಂಧತಿ ವಸಿಷ್ಠರು ಜೊತೆಯಾಗಿರುವಂತಹ ಸಂದರ್ಭ, ವಸಿಷ್ಠರ ತಲೆ ಹಿಡಿದು ಎಳೆದು ತಂದು ಅವರ ತಲೆಯನ್ನ ಕಡಿದರೆ, ಈ ಶರವನ್ನು ನಾನು ಕಡಿದಿದ್ದರೆ ಆ ಪಾಪ ನನಗೆ ಬಾ ಒಂದು. ಸಂತರದ್ದು ಶರವು
ಕೊಲುವೆ ದೈತ ತಿನ್ನೋ ದೈತ ತಿನ್ನೋ ದೈತ ತಿನ್ನೋದೆ ಎಂದು ಮಾತನೆಯ ಮೂಡಲಂದು ಕೃಷ್ಣನು ಸುಧನ್ವ 2 ಶರವಾದರೇನಂತೆ ಬಿಡ್ತಾ ಇದ್ದೇನೆ 3ನೇ ಬಾಣ ಬಾ ಮುಂದೆ. ಹಾ ಅಡೆ, ಇದು ದೇವ. 3ನೇ ಬಾಣ, ಹಾ ಕೊನೆಯ ಬಾಣ. ಹ್ಮ್ ತ್ರೇತಾಯುಗದ ರಾಮಾವತಾರ, ಹಾ ಇದು ಪೂರ್ಣಾವತಾರ ಎಂದು ಕರೆಯುತ್ತಾರೆ. ಹಾ ಏಕೆಂದರೆ ಹ್ಮ್ ಈ ಅವತಾರದಲ್ಲಿ ಯಾವುದೇ ಕಳಂಕವೂ ಇಲ್ಲ. ಕೃಷ್ಣನ ಪುಣ್ಯ ಸಾಕಾಗ್ಲಿಲ್ಲ, ಆ, ರಾಮನ ಪುಣ್ಯನ ದಾರಿ ಅರಿತಾ ಇದ್ದೀಯ. ಹೌದು, ಹಾ ಅಷ್ಟು ಸಾಕ? ಮತ್ತೆ ಸಾಕಾಗುವುದಿಲ್ಲ. ಹ್ಮ್ ಇದಕ್ಕೆ ಹಾ ತ್ರಿಮೂರ್ತಿಗಳನ್ನು ಆಹ್ವಾನಿಸುತ್ತಿದ್ದೇನೆ. ಹಾ ಶರದ ತುದಿಯಲ್ಲಿ, ಮಾ ಅಂದರೆ ಭಾರವಾಗ್ತಾ ಇದೆಯಲ್ಲ ದೇವ ಈ ಬಾಣ. ಅಂತ್ಯದಲ್ಲಿ ಹಾ ಲಯಕರ್ತನಾದ ಶಿವನನ್ನು ಕುಳ್ಳಿರಿಸಿ, ಹಾ ಮತ್ತೆ ಆದಿಯಲ್ಲಿ ಹ್ಮ್ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಕುಳ್ಳಿರಿಸಿ ಹ್ಮ್ ನಾನು ಮಧ್ಯದಲ್ಲಿ ಕುಳಿತುಕೊಳ್ಳುತ್ತೇನೆ. ಹಾ ಈ ಶರವನ್ನು ಪ್ರಯೋಗಿಸು. ಹ್ಮ್ ಹಾಗೇ ಆಗಲಿ. ಮತ್ತೆ ಹ್ಮ್ ಈ ಶರವನ್ನು ಉಪಯೋಗಿಸಲಿಕ್ಕೆ ಒಂದು ವಿಶೇಷವಾದ ಶಕ್ತಿ ಬೇಕಲ್ಲ. ಹೌದು, ಆ ಖಂಡಿತವಾಗಿ ಶಕ್ತಿಯನ್ನು ಹ್ಮ್. ನಿನ್ನ ಭುಜಕ್ಕೆ ಕರುಣಿಸಿದ್ದೇನೆ. ಹಾ. ಮುಂದುವರೆಸು. ಹಾಗೆ ಆಗಲಿ. ಕಂಡವಿಲ್ಲದ ಪುಣ್ಯವನು ಕಂಡವಿಲ್ಲದ ಪುಣ್ಯವನು ಕಂಡವಿಲ್ಲದ ಪುಣ್ಯವನು ಸೂರೆಗೊಂಡವನಾನೋ ನರನು ಸೂರೆಗೊಂಡವನಾನೋ ನರನು ಕೊಂಡಾಡದಿರೈ ಮರಿದೆ ಉತ್ತಂಡ ಶರವ ಬಿಡಿಸಿರಲು ಕಂಡವಿಲ್ಲದ ಪುಣ್ಯವನ್ನು ಹೊತ್ತುಕೊಂಡು ಬರುತ್ತಿರುವಂತಹ ಈ ಬಾಣವನ್ನ ಆ, ತುಂಡರಿಸಿದರೆ ಆ ಪುಣ್ಯದ ಪಾಲು ನನಗೋ ಇಲ್ಲ ಅರ್ಜುನನಿಗೋ? ನಿನ್ನ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಹಾ ಉತ್ತರ ಬೇಕಾದರೆ ಹಾ ಇನ್ನೊಂದು ತಡೆಯದಿರನ್ನ ಅಂಬಿತ ಕಡಿಯದಿರನ್ನ ಸುಧನೆಂಬಳೆ ಮಾತೆಯು ತನ್ನ ಸುಧನೆಂಬಳೆ ಮಾತೆಯು ತನ್ನ ಎಂದು ನಂಬುವಳೇನು ಪ್ರಚಂಡ ಇಗೋ ಕೇಳು, ರಾಮಾವತಾರದ ಪುಣ್ಯವನ್ನ ಹೊತ್ತುಕೊಂಡು ಬರುತ್ತಿರುವಂತಹ ಈ ಬಾಣವನ್ನ ತುಂಡರಿಸದೆ ಇದ್ದರೆ ತಂದೆ ತಾಯಿ ಮಗನಲ್ಲ, ಹೆಂಡತಿಗೆ ಗಂಡನಲ್ಲ, ತಂಗಿಗೆ ಅಣ್ಣನಲ್ಲ, ಅಷ್ಟೇ ಅಲ್ಲ ಇಲ್ಲಿಯ ಪ್ರಜೆ ಕೂಡ ನಾನಲ್ಲ. ಅಷ್ಟೇ ಅಲ್ಲ, ಚಂದ್ರಮವಾಸದೊಳಿದ್ದು ಬಿಡದರ್ಚಿಸುವವನೆತ್ತು ದಡದಡಗಾಳಿನೊಳಗೆ ಒತ್ತು ದಡದಡಗಾಳಿನೊಳಗೆ ಒತ್ತು ಕೆಡಜಿವನಲ್ಲಿ ಬಂದು ಇರು ಕಡೆಯದಿದ್ದರೆ ಸರಳಿಂದು ಇಷ್ಟೇ ಅಲ್ಲ, ಮಹಾಶಿವರಾತ್ರಿಯ ದಿನದಂದು ಕಾಶಿ ಕ್ಷೇತ್ರದಲ್ಲಿ ಅರ್ಚಕನೊಬ್ಬ ಗಂಗೆಯಲ್ಲಿ ಸ್ನಾನ ಮಾಡಿ ಕೊಡದಲ್ಲಿ ನೀರನ್ನು ತುಂಬಿಕೊಂಡು ಬಂದು ಇನ್ನೇನು ಗರ್ಭಗುಡಿಗೆ ಹೊಕ್ಕಿ ಈಶ್ವರನಿಗೆ ಅಭಿಷೇಕವನ್ನು ಮಾಡಿ ಅರ್ಚನೆಯನ್ನು ಮಾಡಿ ಮಂಗಳಾರತಿ ಮಾಡಬೇಕು ಎನ್ನುವಂತಹ ಸಂದರ್ಭದಲ್ಲಿ ಅವನ ಕುತ್ತಿಗೆಯನ್ನು ಹಿಡಿದು ಎಡಗಾಲಿಂದ ಹೊಡೆದರೆ ಯಾವ ಪಾಪ ಬರ್ತದೋ ಈ ಬಾಣವನ್ನು ತುಂಡರಿಸದಿದ್ದರೆ ಆ ಪಾಪ ನನಗೆ ಬರಲಿ. ಬರ್ತಾ ಇದೆಯಲ್ಲ ಅಂಬು. ಗೆಲುವುದಾಲಿ ಭುಜಗಳ ಹೊಯ್ದು ಎತ್ತದೆ. ಚಲ ಜಲೋಚನ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣಯನುತ ಜಲ ಜಲೋಚನ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣಯನುತ ನಭದೊಳಗೆ ಹರಿನಾಮಾವಳಿಯನುಚ್ಚರಿಸುತ್ತ ತಲೆಯು
ಹೊಳೆವರ ಕೇಂದುವಿನ ಕಾಂತಿಯೊಲು ಇಳೆಗಿಳಿದು ಅಚ್ಯುತನ ಶ್ರೀಪದದೇ ಆ ಓ ಕೃಷ್ಣ ಪರಮಾತ್ಮ, ಅಣುರೇಣು ತೃಣಕಾಷ್ಟಗಳಲ್ಲಿ ಪರಿಪೂರ್ಣನು ನೀನು ಎನ್ನುವುದನ್ನ ಮತ್ತೊಮ್ಮೆ ಮಗದೊಮ್ಮೆ ಸಾಬೀತುಪಡಿಸಿದ್ಯಾ. ಅಲ್ಲದೆ ಹೋದರೆ ನಾನು ತೊಟ್ಟಂತಹ ಬಿಟ್ಟಂತಹ ಶಪಥವನ್ನೂ ನೀನು ಈಡೇರಿಸಿದ್ದೀಯ. ಹಾಗೆಯೇ ಶರದ ಮಧ್ಯವನ್ನು ತುಂಡರಿಸುವ ಮೂಲಕವಾಗಿ ಆತನ ಶಪಥವನ್ನು ನೀನು ಈಡೇರಿಸಿದ್ದೀಯ. ಹಾಗಾದರೆ ಭಕ್ತರನ್ನು ಕಾಯುವವನು ನೀನು ಸದಾ ಕಾಪಾಡ್ತೀಯ ಎನ್ನುವುದಕ್ಕೆ ಇದು ಮತ್ತೊಂದು ನಿದರ್ಶನ. ಸಂತುಷ್ಟಗೊಂಡೆ ದೇವ. ಅರ್ಜುನ, ನಿನಗೆ ಪ್ರಶ್ನೆ ಒಂದು ಕಾಡುತ್ತಿರಬಹುದು. ಇಲ್ಲಿ ನಡೆದದ್ದೇನು ಎನ್ನುವುದಾಗಿ. ಸುಧನ್ವ ಕಾಳಗವೇ ಎನ್ನುವುದಾಗಿ. ಸುಧನ್ವ ಕಾಳಗವೂ ಅಲ್ಲ, ಸುಧನ್ವ ವಧೆಯೂ ಅಲ್ಲ. ಮತ್ತೆ ಇಲ್ಲಿ ನಡೆದದ್ದೇನು ಸೂಕ್ಷ್ಮವಾಗಿ ಹೇಳುತ್ತೇನೆ ಕೇಳು. ಶಿವನ ರುಂಡಮಾಲಿಕೆಯಿಂದ ಒಂದು ಸುಧನ್ವ ನಾಮದ ರುಂಡವೇ ಆಗಿತ್ತಿದು. ಋಷಿ ಮುನಿಯವರ ಒಬ್ಬರನ್ನು ಕಂಡು ಅವನು ಶಾಪಗ್ರಸ್ತನಾಗಿ ಭೂಮಿಯಲ್ಲಿ ಬಂದು ಬಿದ್ದ. ನಿಜವಾಗಿಯೂ ಅವನು ಅಲ್ಲಿರಬೇಕಾದ್ದು. ಅರ್ಜುನ, ನಿನ್ನ ಬಾಣದಿಂದ ಅವನನ್ನು ಕತ್ತರಿಸಿ ಆತನ ರುಂಡ ನನ್ನ ಪಾದತಲಕ್ಕೆ ಬಂದು ಬಿತ್ತು. ಅದನ್ನು ಸುದರ್ಶನ ಚಕ್ರದ ಮೂಲಕ ಶಿವನ ರುಂಡಮಾಲಿಕೆಯಲ್ಲಿ ಸೇರಿಸಿದ್ದೇನೆ ಅರ್ಜುನ. ಹಾಗಾಗಿ ಇಲ್ಲಿ ನಡೆದದ್ದು ಸುಧನ್ವ ಕಾಳಗವಾಗಿ ಕಂಡರೂ ಇದು ನಿಜವಾಗಿ ಸುಧನ್ವ ಮೋಕ್ಷ. ಹಾಗಾದ್ರೆ ಇದು ಸುಧನ್ವ ಮೋಕ್ಷ ಅಂತ ಆಯಿತು. ಹೌದು ಅರ್ಜುನ. ಹಾಗಾದ್ರೆ ಈ ಸುಧನ್ವ ಮೋಕ್ಷವನ್ನ ಯಾರು ಆಡುತ್ತಾರೋ, ಯಾರು ಕೇಳುತ್ತಾರೋ, ಯಾರು ನೋಡುತ್ತಾರೋ, ಅಥವಾ ಈ ಬೆಳಕಿನ ಸೇವೆಯಲ್ಲಿ ಯಾರು ತೊಡಗಿಸಿಕೊಳ್ಳುತ್ತಾರೋ ಅವರಿಗೆ ತಾವು ನಂಬಿದಂತಹ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತನ್ನ ಕೊಡಿಸಲಿ ಎಂದು ಹೇಳುತ್ತಾ ಲೋಕಕ್ಕೆ ಮಂಗಳವಾಗಲಿ. ರಂಗನ್ಯಾತಗೆ ಬಾರನೆ ಅಂಗನಾಮಣಿಯೇ, ರಂಗನ್ಯಾತಕ್ಕೆ ಬಾರನೆ ರಂಗನ್ಯಾತಕ್ಕೆ ಬಾರನೆ ಅಂಗನಮಣಿ, ರಂಗನಾಥಕ್ಕೆ ಬಾರನೆ ಅಂಗನಮಣಿ, ರಂಗನಾಥಕ್ಕೆ ಬಾರನೆ ಬಾರನೆ ಬಾರನೆ. ರಂಗನಾಥಕ್ಕೆ ಬಾರ ತಿಂಗಳಾಯಿತು ಪೂರ, ರಂಗನಾಥಕ್ಕೆ ಬಾರ ತಿಂಗಳಾಯಿತು ಪೂರ, ಬೆಳದಿಂಗಳ್ ಬಿಸಿಲಾಗಿದೆ ಅಂಗನಮಣಿ, ಬೆಳದಿಂಗಳ್ ಬಿಸಿಲಾಗಿದೆ. ಜಾಜಿ ಮಲ್ಲಿಗೆ ಹೂ ಸೂಜಿಯಂತಾಗುದೇ, ಭೋಜನ ವಿಷವಾಯಿದೆ ಅಂಗನಮಣಿ, ಭೋಜನ ವಿಷವಾಯಿದೆ ಅಂಗನಮಣಿ, ರಂಗನಾಥಕ್ಕೆ ಬಾರನೆ ರಂಗನಾಥಕ್ಕೆ ಬಾರನೆ ಅಂಗನಮಣಿ, ರಂಗನಾಥಕ್ಕೆ ಬಾರನೆ ಅಂಗನಮಣಿ, ರಂಗನಾಥಕ್ಕೆ ಬಾರನೆ 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 ಬಾರನೆ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ, ನಾರಾಯಣ ತೇ ನಮೋ ನಮೋ, ಭವನಾರದ ಸನ್ನುತ ನಮೋ ನಮೋ, ನಾರಾಯಣ ತೇ ನಮೋ ನಮೋ, ಭವನಾರದ ಸನ್ನುತ ನಮೋ ನಮೋ.
ವಿಶ್ವವನ್ನೇ ಸೃಷ್ಟಿಸಿದ ಎಲ್ಲಾ ಕಲಾವಿದರಿಗೂ ವಂದನೆಗಳನ್ನ ಹೇಳುತ್ತಾ, ಭಾಗವತರ ಮಧುರ ಕಂಠ, ಮದ್ದಳೆ ಚಂಡೆಯ ನಾದ ಹಾಗೂ ವೇಷಧಾರಿಗಳ ಅದ್ಭುತ ಅಭಿನಯ ನಮಗೆ ಮರೆಯಲಾಗದ ಅನುಭವ ನೀಡಿದೆ. ಈ ಸುಂದರ ಕಥೆಯನ್ನು ನಮಗೆ ಉಣಬಡಿಸಿದ ಇಡೀ ತಂಡಕ್ಕೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅವ್ರು ಹೇಳ್ದ ಹಾಗೆ ಇದು ಸುಧನ್ವಾರ್ಜುನ ಕಾಳಗ ಅಲ್ಲ, ಸುಧನ್ವ ಮೋಕ್ಷ ಅನ್ನೋ ಹಾಗೆ ಈ ಒಂದು ಯಕ್ಷಗಾನದ ಮುಮ್ಮೇಳದಲ್ಲಿ ಅರ್ಜುನರಾಗಿ ಶ್ರೀ ಸಂಪತ್ ಕನ್ನಂತ್, ಸುಧನ್ವ ಶ್ರೀ ವಿಶ್ವನಾಥ್ ಅಡಿಗ. ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಸಂಘದ ಅಧ್ಯಕ್ಷರು ಪ್ರಕಾಶ್ ಭಟ್ರವರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಒಂದು ನೆನಪಿನ ಕಾಣಿಕೆಗಳನ್ನು ಕೊಡಬೇಕಾಗಿ ಕೇಳ್ಕೊತೀನಿ. ಅರ್ಜುನ ಶ್ರೀ ಸಂಪತ್ ಕನ್ನಂತ್, ಸುಧನ್ವ ಶ್ರೀ ವಿಶ್ವನಾಥ್ ಅಡಿಗ ಟಿ, ಕೃಷ್ಣ ಕುಮಾರಿ ಪ್ರಾಂಜಲಿ ಹೆಬ್ಬಾರ್, ಪ್ರದ್ಯುಮ್ನ ಅನೀಶ್ ಸೋಮಯಾಜಿ, ವೃಷಕೇತು ಕಾತ್ಯಾಯಿನಿ, ಬಾಲಗೋಪಾಲ ಕುಮಾರಿ ಅನಘ ಉಡುಪ, ಹಂಸಧ್ವಜ ಆನಂದ್ರಾಮ್ ಮಧ್ಯಸ್ಥರು. ಹಾಗೆ ಇವರೆಲ್ಲರಿಗೂ, ಕಲಾವಿದರಿಗೆಲ್ಲರಿಗೂ ಮೇಕಪ್ ಮಾಡಿದವರು ವರುಣ್ ತೀರ್ಥಹಳ್ಳಿ, ರವಿಕುಮಾರ್ ಮೈಸೂರ್. ಹಿಮ್ಮೇಳದವ್ರು ಕರಿತೀನಿ, ಒಂದ್ ನಿಮಿಷ. ಹಾಗೆ ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಪ್ರಸನ್ನ ಹೆಗಡೆ ಮಾಗೋಡು, ಮದ್ದಲೆಯಲ್ಲಿ ಶ್ರೀ ರಾಘವೇಂದ್ರ ಹಂದ್ರಮನೆ, ಚಂಡೆ ಶ್ರೀ ಮನೋಜ್ ಆಚಾರ್. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಗೌರವ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊತೀನಿ. ಈ ಕೆಳಗೋಗು ಫೋಟೋ ಮತ್ತೊಮ್ಮೆ ಎಲ್ಲಾ ಕಲಾವಿದರಿಗೆ, ಹಿಮ್ಮೇಳದಲ್ಲಿ ಮುಮ್ಮೇಳದಲ್ಲಿ ಇರುವಂತಹ ಎಲ್ಲಾ ಕಲಾವಿದರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ.